ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಗ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಗಚ್ಛಮಾನಂ ತದಪಾರಮೇಯಂ ಬಲಂ ಸುಘೋರಂ ಪ್ರಳಯಾರ್ಣವೋಪಮಂ ಭಯಾತ್ ಸಮುದ್ವೀಕ್ಷ್ಯ ವಿಷಣ್ಣಚೇತಸಃ ಕಪಿಪ್ರವೀರಾ ನಿತರಾಂ ಪ್ರದುದ್ರುವುಃ. ಸ್ವಸ್ತಿಯಸ್ತು. 8ನೇ ಅಧ್ಯಾಯದ 181ನೇ ಶ್ಲೋಕದಿಂದ ಮುಂದಿನ ವಿಷಯದ ಅನುವಾದ ನಡೀತಾ ಇದೆ. ನಿನ್ನೆ ಕೊನೆಯಲ್ಲಿ ಹೇಳುವಾಗ ಆ ರಾವಣ ತನ್ನ ಮೂಲ ಬಲ ಅಂತ ಅನಿಸಿಕೊಳ್ಳುವಂತಹದ್ದು, ಅಂದರೆ ಅದು ಅತ್ಯಂತ ಆಪತ್ತಿನಲ್ಲಿ ಮಾತ್ರ ಹೊರಗೆ ತೆಗೆಯುವಂತಹದ್ದು, ಇಲ್ಲದೇ ಇದ್ದರೆ ಹೊರಗಿರುವಂತಹ ಸೈನ್ಯವನ್ನಷ್ಟೇ ಕಳಿಸಿ ಯುದ್ಧ ಮಾಡಿಸುವುದು. 36,000 ಮಹೋಘ ಅಕ್ಷೌಹಿಣಿ ಸೈನ್ಯವನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದಾನೆ. ನಿಜವಾಗ್ಲೂ ಇದು ಇತಿಹಾಸದಲ್ಲಿ ಹೆಚ್ಚು ನೆನಪಿಗೆ ಉಳಿಲೇ ಇಲ್ಲ. ಮಹಾಭಾರತದ 18 ಅಕ್ಷೌಹಿಣಿ ಸೈನ್ಯನೇ ಭಾಳ ನೆನಪಿಗೆ ಉಳಿದದ್ದು. ಯಾಕೆ? ಅದು ಪಾಂಡವರು ಕೌರವರು ಇತ್ತೀಚೆಗೆ ಆದದ್ದು, ಆದ್ದರಿಂದ ಭಾಳ ನೆನಪಿನಲ್ಲಿ ಉಳ್ಕೊಳ್ತು. 36,000 ಮಹೋಘ ಅಕ್ಷೌಹಿಣಿ ಸೈನ್ಯ. ಆ ಮಹೋಘ ಎಂಬುದನ್ನು ಬೇಕಾದ್ರೆ ಬ್ರಾಕೆಟ್ ಒಳಗೆ ಇಟ್ಟರು. 36,000 ಅಕ್ಷೌಹಿಣಿ ಸೈನ್ಯ ಅಂದರೆ ಇದು 18 ಅದು 36,000 ಎಲ್ಲಿ? ಅಂತಹ ಅದ್ಭುತವಾದ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ. ಎಲ್ಲರಿಗೂ ಬ್ರಹ್ಮದೇವರ ವರ, ಜೊತೆಗೆ ಅವರಿಗೆ ಬೇಕಾದ ಆಯುಧ, ಇಷ್ಟೆಲ್ಲವನ್ನ ಇಟ್ಟುಕೊಂಡಿರುವಾಗ ಅವರು ಯುದ್ಧಕ್ಕೆ ಬರ್ತಿದ್ದಾರೆ. ಆ ಯುದ್ಧಕ್ಕೆ ಬರುವಾಗ ಆ ಸೈನ್ಯ ಬರುವುದನ್ನು ನೋಡಿಯೇ ಆಗಚ್ಛಮಾನಂ ತದಪಾರಮೇಯಂ, ಅಪಾರವಾಗಿರುವಂತಹ ಸೈನ್ಯವನ್ನು ಕಂಡು ಬಲಂ ಸುಘೋರಂ, ಅದು ನೋಡಿದ್ರೇನೆ ಅನಿಸ್ಬೇಕು ಇದು ಭಾರೀ ಭಯಾನಕವಾಗಿದೆ ಬಲ ಅಂತ ತಿಳಿದುಕೊಂಡು. ಘೋರವಾಗಿರುವ ಬಲ ಅದು. ಬಲಂ ಸುಘೋರಂ ಪ್ರಳಯಾರ್ಣವೋಪಮಂ, ಪ್ರಳಯ ಕಾಲದಲ್ಲಿ ಏನೊಂದು ಸಮುದ್ರ ಅಥವಾ ಬೇರೆ ಇನ್ನೇನಾದರೂ ಉಕ್ಕೇರಿ ಬಂದರೆ ಯಾವ ರೀತಿ ಇರಬೇಕು ಆ ತರಹದಿಂದ ಇರುವಂತಹದ್ದು. ಭಯಾತ್, ಅವುಗಳನ್ನು ನೋಡಿ ಭಯಪಟ್ಟುಕೊಂಡಿರುವಂಥವರು. ವಿಷಣ್ಣ ಚೇತಸಃ, ದಿಕ್ಕು ತೋಚದೆ. ಕಪಿ ಪ್ರವೀರಾಹ ನಿತರಾಂ ಪ್ರದುದ್ರುವು, ಎಲ್ಲ ಕಪಿಗಳು ಓಡಿ ಹೋಗ್ಬಿಟ್ಟುವಂತೆ, ಸೈನ್ಯವನ್ನು ನೋಡಿಯೇ ಓಡಿ ಹೋಗಿದ್ದಾರೆ. ಈಗ ಹಿಂಗೆ ಪ್ರತಿ ಬಾರಿ ಯುದ್ಧಕ್ಕೆ ಬಂದಾಗೆಲ್ಲ ಕಪಿಗಳು ಓಡಿ ಹೋಗೋದು, ಮತ್ತೆ ಹನುಮಂತನೋ ಲಕ್ಷ್ಮಣನೋ ರಾಮನೋ ಯಾರೋ ಕೊಂದಾಗ ತಿರುಗಿ ಬರೋದು, ಇವ್ರನ್ನೆಲ್ಲ ನೋಡ್ತಿದ್ರೆ ಈ ಕಪಿಗಳೇನು ರಾಮನಿಗೆ ಸಹಾಯಕ್ಕೆ ಬಂದವರು ಅಂತ ಅನಿಸೋದಿಲ್ಲ. ಸಹಾಯಕ್ಕೆ ಬಂದವರು ಹೆಂಗಿರಬೇಕು? ಭಯಪಡದೇನೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಿ ಗೆಲ್ಲಿಸಿ ಕೊಡಬೇಕಾಗಿತ್ತು. ಅದಕ್ಕೆ ಭಾಗವತದಲ್ಲಿ ಒಂದು ವಾಕ್ಯ ಬರ್ತದೆ, ಕಿಂ ತಸ್ಯ ಶತ್ರು ಹನನೆ ಕಪಯ ಸಹಾಯಾಹ. ರಾಮ ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೆ ಹೊರಟಾಗ ಈ ಕಪಿಗಳ ಸಹಾಯವನ್ನು ತೆಗೆದುಕೊಂಡ ಅಂದರೆ ನಂಬುತ್ತೀರಾ? ಹೇಳಿರೋಣಂತೆ. ಯಾಕೆ? ಇನ್ನೂ ವ್ಯತಿರಿಕ್ತವಾಗಿ ಆ ಕಪಿಗಳ ಪ್ರಾಣವನ್ನು ಉಳಿಸಿದವನಿವನು. ಹೀಗಾಗಿ ಇವರಿಗೆ ಸೇವೆ ಮಾಡ್ಲಿಕ್ಕೆ ಬರಲೇ ಇಲ್ಲ, ಸಹಾಯ ಮಾಡ್ಲಿಕ್ಕೆ ಆಗಲೇ ಇಲ್ಲ ಅನ್ನುವಂತಹ ಮಾತನ್ನು ತಿಳಿಬೇಕು. ವರೋಹಿ ದತ್ತೋಸ್ಯ ಪುರಾ ಸ್ವಯಂಭುವ ಧರಾತಲೆ ಅಲ್ಪೇಪಿ ನಿವಾಸ ಶಕ್ತಿ ಅಜೇಯತಾತ್ಯತ ಏವ ಸರ್ಕಜಾಹ ಪ್ಲವಂಗಮಾಹ ದ್ರಷ್ಟುಮಪಿ ಸ್ಮ ನಾಶಕನ್. ಬ್ರಹ್ಮದೇವರು ಈ ಮೂಲ ಬಲಕ್ಕೆ ವರ ಕೊಟ್ಟಿದ್ದಾರೆ. ಏನು? ಧರಾತಲೆ ಅಲ್ಪೇ ಧರಾತಲೆ ಅಪಿ ನಿವಾಸ ಶಕ್ತಿ. ಸಣ್ಣ ಜಾಗದಲ್ಲೂ ಕೂಡ ಅಷ್ಟೆಲ್ಲ ಸೈನ್ಯ ವಾಸ ಮಾಡಲಿಕ್ಕೆ ಬರುವಂತೆ ಬ್ರಹ್ಮದೇವರು ವರ ನೀಡಿದ್ದಾರಂತೆ. ಯಾಕೆ? ಈ ಮಾತನ್ನ ಆಚಾರ್ಯರು ಹೇಳದೆ ಹೋಗಿದ್ರೆ ವಾಲ್ಮೀಕಿ ರಾಮಾಯಣವನ್ನು ಅಥವಾ ಬೇರೆ ರಾಮಾಯಣಗಳನ್ನು ನೋಡಿದಾಗ ಲಂಕಾಪಟ್ಟಣದ ಅಳತೆ ಅಂತ ಒಂದಿರ್ತದೆ, ಸೀಮಿತವಾದ ಅಳತೆ ಇದೆ. ಇವತ್ತಿಗೂ ಅವತ್ತಿಗೂ ಏನು ಬಹಳ ವ್ಯತ್ಯಾಸ ಆಗಿಲ್ಲ. ಒಂದು ಸ್ವಲ್ಪ ಮುಳುಗಿರಬೇಕು, ಒಂದು ಅರ್ಧ ಹೋಗಿರಬೇಕು. ಇವತ್ತಿದ್ದ ಲಂಕೆಗೆ 2ರಷ್ಟು ಲಂಕಾ ಇಟ್ಟುಕೊಂಡ್ರು. ಅಷ್ಟರಲ್ಲಿ 36,000 ಅಕ್ಷೌಹಿಣಿ ಸೈನ್ಯ ಅಂತನ್ನೋದು ಇರಲಿಕ್ಕೆ ಚಾನ್ಸೇ ಇಲ್ಲ.
ಅವಕಾಶವೇ ಇಲ್ಲ. ಮಹೌಘ ಅಂತ ಹೇಳ್ತಾರೆ, ನಿನ್ನ ಹೇಳಿದ್ನಲ್ಲ ಎಷ್ಟು ಸೊನ್ನೆಗಳು ಬರ್ತವೆ ಅಂತೇಳಿ. ಅದಕ್ಕಾಗಿ ಆಚಾರ್ಯರು ಇದನ್ನೇನು ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ, ಬ್ರಹ್ಮದೇವರ ವರದಿಂದ ಅಲ್ಪ ಸ್ಥಳದಲ್ಲಿಯೂ ಕೂಡ ಇಷ್ಟೆಲ್ಲ ಜನ ಹಿಡಿಸುವಂತೆ ವ್ಯವಸ್ಥೆ ಇತ್ತು. ಅಂದರೆ ಅದು ಹೆಂಗೆ ವ್ಯವಸ್ಥೆ ಇತ್ತು ನಮಗೆ ಗೊತ್ತಿಲ್ಲ, ಆದರೆ ಅಲ್ಪ ಸ್ಥಳದಲ್ಲೂ ಎಲ್ಲರೂ ಸೇರಿಕೊಳ್ಳಬಹುದಾದದ್ದಿತ್ತು. ಇದರಂತೆ ಕೃಷ್ಣನ ಊರಿನಲ್ಲಿ ಒಂದು ಸಭೆ ಇತ್ತು, ಸುಧರ್ಮ ಸಭಾ ಅಂತ. ಅದು ಕೂಡ ಅಷ್ಟೇ, ಆ ದ್ವಾರಕಾಪಟ್ಟಣವೂ ಅಷ್ಟೇ. ನೋಡಿದರೆ ಚಿಕ್ಕದು, ನೀವು ಎಷ್ಟು ಸಾಮಗ್ರಿಗಳನ್ನು ಹಾಕಿದರೂ ಕೂಡ ಅದರಲ್ಲಿ ಸಾಲ್ತಾನೆ ಇತ್ತು, ಇನ್ನೂ ಜಾಗ ಇರ್ತಿತ್ತಂತೆ. ಇನ್ನೂ ಏನಾದರೂ ತಂದು ಕೊಡ್ರಿ ಅಂತ ಹೇಳ್ತಿರಂತೆ. ಕೆಲವರು ಊಟಕ್ಕೆ ಕೂತಾಗ ಎಲ್ಲ ತೊಗೊಂಡಾದ್ಮೇಲೆ ಮತ್ತೆ ಹೇಳ್ತಿರ್ತಾರೆ, ನೋಡ್ರಿ ಇನ್ನೂ ಏನ್ರಿ ಇದ್ರೆ ಹಾಕ್ರಿ ಜಗದ ಹೊಟ್ಟಾಗ ಅಂತಂತಿರಂಗಿಲ್ಲ. ಹಂಗೆ ಅವರ ಊರು ಹಂಗಿತ್ತಂತೆ. ಒಂದು ಕೃಷ್ಣನ ದ್ವಾರಕೆ, ಇನ್ನೊಂದು ದೇವತೆಗಳ ಸುಧರ್ಮ ಸಭೆ, ಮತ್ತೊಂದು ಲಂಕಾ ಪಟ್ಟಣ. ಈ ಮೂರೂ ಕೂಡ ಹೆಂಗಿತ್ತು ಅಂದರೆ, ಎಷ್ಟು ಹೊರಗಿನಿಂದ ಪದಾರ್ಥಗಳನ್ನು ತಂದು ತುಂಬಿಸಿದರೂ ಅವುಗಳು ತುಂಬುತ್ತಿರಲಿಲ್ಲ, ಇನ್ನೂ ಜಾಗ ಉಳಿದದ್ದೇ ಇರ್ತಿತ್ತು, ಮತ್ತೆ ಬರ್ಲಿಕ್ಕೆ ಅವಕಾಶ ಇರ್ತಿತ್ತು. ಇದನ್ನು ನೋಡಿದಾಗ ಏನು ಅನ್ನಿಸ್ತದೆ ಅಂದರೆ, ಆಚಾರ್ಯರು ಒಂದು ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ. ವಿಷ್ಣು ತತ್ವ ವಿನಿರ್ಣಯ ಅಂತ ಆಚಾರ್ಯರ ಗ್ರಂಥ. ಅಲ್ಲೇನಂತಾರೆ ಅಂದರೆ, ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ ಅಂತಾರೆ. ಒಂದು ಪರಮಾಣು, ಮೊನ್ನೆ ಪರಮಾಣುವಿನ ಬಗ್ಗೆ ಹೇಳಿದ್ದೀನಿ, ಆ ಪರಮಾಣು ಬೀಳುವಷ್ಟು ಸಣ್ಣ ಜಾಗದಲ್ಲಿ ಅನಂತ ಜೀವರಾಶಿಗಳು ಇರ್ತಾರೆ ಎನ್ನುವುದಕ್ಕೆ ದೃಷ್ಟಾಂತ ಸಿಕ್ತಿದ್ದಿಲ್ಲಲ್ಲ, ಈಗ ಸಿಕ್ಕಿದೆ. ರಾವಣನ ಲಂಕೆಯಲ್ಲಿ ಬ್ರಹ್ಮದೇವರ ವರದ ಬಲದಿಂದ 36,000 ಮಹೋಘ ಅಕ್ಷೌಹಿಣಿ ಸೈನ್ಯ ಅಷ್ಟೇ ಸ್ಥಳದಲ್ಲಿ ಇರ್ತಿತ್ತಂತೆ. ಹಾಗಾದರೆ ಇದನ್ನು ನೋಡಿದಾಗ ಜೀವರು ಇರಬಹುದು ಅಂತ ಅನಿಸ್ತಾ ಇದೆ. ಸುಗ್ರೀವನನ್ನು ಮೊದಲುಗೊಂಡು ಎಲ್ಲ ಕಪಿಗಳು ಕೂಡ ಭಯಾಕ್ರಾಂತರಾಗಿ ಸೇತುವೆಯನ್ನು ದಾಟಿಕೊಂಡು ಓಡಿ ಹೋಗಿದ್ದಾರೆ. ರಾಮ ಆ ಸೈನ್ಯವನ್ನು ಒಬ್ಬನೇ ನಿಯಂತ್ರಣ ಮಾಡಿದ್ದಂತೆ. ಹೇಗೆ ಮಾಡಿರಬಹುದು? ಇಲ್ಲಿ ರಾಮನ ಮಹಿಮೆ ಅಭಿವ್ಯಕ್ತವಾಗ್ತಾ ಇದೆ. ಒಂದು ರೂಪದಿಂದ ಒಂದು ಬಾಣವನ್ನು ತೆಗೆದುಕೊಂಡು ಹೊಡೆದ್ನ. ಪ್ರತಿ ಬಾರಿಯೂ ಅದನ್ನೇ ಮಾಡಲಿಲ್ಲ. ಈ ಬಾರಿ ದೇವರು ಇನ್ನೊಂದು ಕಾರ್ಯವನ್ನು ಮಾಡಿದಂತೆ. ಪ್ರಗಹ್ಯ ರಾಮೋಥ ಧನುಷ್ಯರಾಂಶ್ಚ ಸಮಂತತಸ್ತಾನ್ ಅವಧೀಕ್ಷರೌಘೈಃ ಸಯೇವ ಸರ್ವತ್ರ ಚ ದೃಶ್ಯಮಾನೋ ವಿದಿಕ್ಷು ದಿಕ್ಷು ಪ್ರಜಘಾನ ಸರ್ವಶಃ. 36,000 ಮಹೋಘ ಅಕ್ಷೌಹಿಣಿ ಸೈನ್ಯ ಎಲ್ಲೆಲ್ಲಿ ತುಂಬಿಕೊಂಡಿತ್ತೋ ಅವರ ಎಡಕ್ಕೆ ಬಲಕ್ಕೆ ಮುಂದೆ ಹಿಂದೆ ಮೇಲೆ ಎಲ್ಲ ಕಡೆಗಳಲ್ಲೂ ಒಂದೊಂದು ರಾಮರೂಪಗಳು ಪ್ರತ್ಯಕ್ಷವಾದವು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಒಂದು ರಾಮರೂಪ ಅಲ್ಲ, 36,000 ಜನ ಇದ್ದರೆ, ಸುಮ್ಮನೆ 36,000 ಅಂತ ಲೆಕ್ಕ ಹಿಡಿರ್ತೀನಿ, ಅಷ್ಟೆಷ್ಟು ಜನ ಇದ್ದಾರೋ ಅಷ್ಟೂ ಜನರಿಗೂ ಎದುರಿನಲ್ಲಿ ರಾಮ ಕಾಣ್ತಾ ಇದ್ದಾನಂತೆ. ಇಲ್ಲೊಂದು ರಾಮ, ಅಲ್ಲೊಂದು ರಾಮ, ಎಡಕ್ಕೆ ನೋಡಿದ ರಾಮ, ಬಲಕ್ಕೆ ನೋಡಿದ ರಾಮ. ಅಲ್ಲಿ ನೋಡಲು ರಾಮ, ದಾಸ ಜನ ಹಾಡ್ಯಾರ, ಬೇರೆ ಹಾಡಿಲ್ಲ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಅಲ್ಲೇ ಶ್ರೀರಾಮ. ಎಲ್ಲಿ ನೋಡ್ತಿರಲ್ಲ ರಾಮ ಕಂಡ್ರೆ ಏನಾಗ್ಬೇಕು ಹೇಳೋಣ ಅಂತ. ಅಲ್ಲಿ ನೋಡಲು, ಈ ರಾಕ್ಷಸ ಆಕೃತಿ ನೋಡ್ಲಿಕ್ಕೆ ಅಂತ, ಅಲ್ಲಿ ನೋಡಲು ರಾಮ, ಅಲ್ಲೂ ರಾಮ ಕಂಡಿದ್ದಾನೆ. ಇಲ್ಲಿ ನೋಡಲು ರಾಮ, ಇಲ್ಲಿ ನೋಡಿದ್ರೆ ರಾಮಚಂದ್ರ, ಎಲ್ಲೆಲ್ಲಿ ನೋಡಲು ಅಲ್ಲೇ ಶ್ರೀರಾಮ, ಅಲ್ಲೆಲ್ಲ ಕಡೆಗೂ ಶ್ರೀರಾಮ ಕಾಣ್ತಾ ಇದ್ದಾನೆ. ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ, ಸಂಗ್ರಹ ರಾಮಾಯಣ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅಲ್ಲಿ ಹೇಳುವಾಗ ಇದೇ ಮಾತಂತಾರೆ, ರಾಮ ಪುರಸ್ತಾತ್ ಪರತೋಪಿ ರಾಮ. ಎದುರಿಗೆ ಅಲ್ಲೂ ಕಾಣಿಸ್ಬೇಕಂತ ರಾಮ, ಹಿಂದೆ ಅಲ್ಲೂ ರಾಮ ಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೈರಿತಿ ವಿಶ್ವರೂಪ ನಿಘ್ನನ್ ಅರಾತೀನ್ ವಿರರಾಜ ರಾಮ. ಅನಂತ ರಾಮರೂಪಗಳು ಕಾಣ್ತಾ ಇವೆ ಅಂತೆ. ಇದು ಸದ್ಯಕ್ಕೆ ನಮಗೇನು ಅನ್ನಿಸ್ತದೆ ಅಂದರೆ, ಯುದ್ಧ ಭೂಮಿಯಲ್ಲಿ ರಾಮಚಂದ್ರ ಅವರನ್ನೆಲ್ಲರನ್ನ ಸೋಲಿಸಿ ಸಂಹರಿಸುವುದಕ್ಕಾಗಿ ತೆಗೆದುಕೊಂಡ ರೂಪ ಅಂತ ಕಾಣಿಸ್ತದೆ, ಅಥವಾ ಒಬ್ಬ ರಾಮ ಕಾಣಿಸಿದ್ದಾನೆ ಅಂತ. ಶಾಸ್ತ್ರದ ಪ್ರಮೇಯ ಏನಾಯ್ತು ಇದರಿಂದ ಅಂದರೆ, ರಾಮನ ಒಂದು ಅವತಾರ, ನಾವು ರಾಮಾವತಾರ ಅಂತ ಒಂದು ತಿಳಿದಿದ್ದೇವೆ, ಆ ರಾಮನ ಶರೀರದಲ್ಲಿ ಅನಂತ ರಾಮ ರೂಪಗಳು ಇವೆ. ಅಂದರೆ ನಮಗೆ ಶಾಸ್ತ್ರ ಹೇಳುವಂತಹ ಮಾತು, ನೀನು ರಾಮ ಅಂತಂದಾಗ ಒಬ್ಬ ರಾಮನ ಚಿಂತನೆಯನ್ನು ಮಾಡಲೇಬೇಡ, ಅನಂತ ರಾಮರು, ಅದು ಇನ್ಫಿನಿಟ್ ಆದ ರಾಮರೂಪಗಳು ಅದರಲ್ಲಿ ಇವೆ ಅಂತ ಊಹಿಸಿಕೊ. ಈಗ ನಮಗೊಂದು ಧೈರ್ಯ ಬರ್ತದೆ.
ಏನ್ ಧೈರ್ಯ ಬರ್ತದೆ ಅಂದ್ರೆ, ನಾವು ರಾಮಚಂದ್ರನ ಸ್ಮರಣೆ ಮಾಡಿದ್ರೆ ರಾಮ ರಕ್ಷಣೆ ಮಾಡ್ತಾನೆ ಅಂದ್ರೆ, ಅಲ್ರಿ ಪಾಪ ಒಬ್ಬನೇ ಇದ್ದಾನೆ, ಅವ ಎಲ್ಲೋ ಕೂತಿರ್ತಾನ, ಎಲ್ಲೋ ಇರ್ತಾನ, ಅಯೋಧ್ಯೆದಾಗ ಕೂತಿರ್ತಾನೋ, ವನದಾಗ ಕೂತಿರ್ತಾನೋ, ಯಾರಿಗ್ ಗೊತ್ತು ಅಂದ್ರೆ ಅನಂತ ರೂಪದ ರಾಮನಿದ್ದಾನೆ. ಏನೂ ಚಿಂತೆ ಮಾಡಬೇಡ, ನೀನು ಸ್ಮರಣೆ ಮಾಡಿದ ಮಾತ್ರದಲ್ಲಿ ನಿನಗೆ ಸುತ್ತಲೂ ರಕ್ಷಾ ಕವಚದಂತೆ ಬಂದು ನಿಂತಿರ್ತಾನೆ. ಇದು ರಾಮನ ಕಥೆ. ಮಹಾಭಾರತದಲ್ಲಿ 18ನೇ ದಿವಸದ ಯುದ್ಧದ ಮುಕ್ತಾಯ ಆಚಾರ್ಯ ಮುಂದೆ ಹೇಳ್ತಾರೆ, ಮತ್ತೆ ಸ್ಮರಣೆ ಮಾಡಿಸ್ತೀನಿ. ಆವಾಗ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರು ಮಲಗಿರ್ತಾರೆ. ಅದು ಪಾಂಡವರ ಶಿಬಿರ ಅಂತ ತಿಳಿದು ಅವರು ಭ್ರಮಿಸ್ಬಿಟ್ರು. ಇದು ಪಾಂಡವರ ಶಿಬಿರ ಅಂತ ತಿಳಿದುಕೊಂಡು ನುಗ್ಗಿಬಿಟ್ರು, ಒಳಗಡೆಗೆ ಹೋಗಬೇಕು, ಎಲ್ಲ ಪಾಂಡವರನ್ನ ಕೊಂದ್ಬಿಡಬೇಕು ಅಂತ. ಮಲ್ಕೊಂಡಿರ್ತಾರೆ ಪಾಂಡವರು, ಹೋಗಿ ಹೊಡೆದು ಬಿಟ್ರಾತು ಅಂತ. ಏನೋ ಊಟಕ್ಕೆ ಹೋಗಿ ಬಂದು ಮಲ್ಕೊಂಡು ಆಚಾರ ಹಂಗ ತಿಳ್ಕೊಂಡಾರ್ರಿ ಅವೆಲ್ಲ. ಯಾಕಂದ್ರೆ ಪಾಂಡವರು ಯುದ್ಧ ಭೂಮಿಗೆ ಬಂದು ಅವ್ರು ಮಲ್ಕೊಂಡಿರ್ತಾರೆ. ಯಾರು ನಮ್ಮ ದೇಶದ ಸೈನಿಕರು, ದೇಶ ಕಾಯುವಂಥವ್ರು ಉಂಡು ಮಲಗ್ತಾರೆ. ನಾವೇನ್ರ ಕಾಯ್ತಾ ಕೂತಿರ್ತಾರೆ. ಇಡೀ ದೇಶವನ್ನ 24 ಗಂಟೆ ಕಣ್ಣಿಟ್ಕೊಂಡು ಕಾಯ್ತಾರಂತೆ, ನಾವು ಸುರಕ್ಷಿತ ಇರ್ತೀವಿ. ಅಂತಹದ್ದು ಯೋಧರು ಮಾಡುವ ಕೆಲಸ ಏನು, ಕಾಯ್ತಾ ಇರೋರು. ಆದರೆ ಎಚ್ಚರಿರ್ತಾರೆ. ಇವ್ರೇನ್ ಅನ್ಕೊಂಡ್ರು, 18ನೇ ದಿವಸ ಯುದ್ಧ ಅಲ್ಲ, ಮ್ಯಾಚ್ ಮುಗಿದು ಬಿಟ್ಟದೆ, ಕಪ್ ಗೆದ್ದು ಬಿಟ್ಟಾರ, ಹಿಂಗಾಗಿ ಈ ಸಲ ಕಪ್ ನಮ್ದೇ ಅಂತ ತಿಳ್ಕೊಂಡು ಹೇಳ್ತಿದ್ರು ನೋಡಿ ಪ್ರಸಕ್ತಿ. ಹಾಗೆ ಏನ್ ಹುಚ್ಚುಗಳು, ಏನ್ ಶಾಡ್ಯಾಗಳು, ಎಲ್ಲರ ಇವು ಕಪ್ ನಮ್ದು ಅನ್ಕೋತ ಚಿಪ್ ಹಿಡ್ಕೊಂಡು ಬಂದು ಒಂದು 4 ಮಂದಿ ಕೊಂದೇ ಬಿಟ್ರು ಎಲ್ಲ ಸೇರ್ಕೊಂಡು. ಮಹಾ ದುಷ್ಟರು, ಮಹಾ ನೀಚರು. ಎದಕ್ಕೆ ಬೇಕು, ಯಾರಿಗೆ ಬರ್ತದ್ರಿಂದ, ಏನೇನೇನು ಲಾಭ ಇಲ್ಲ ಏನು. ಅಂತೂ ಹಂಗ ಅಶ್ವತ್ಥಾಮಾಚಾರ್ಯರು ಒಂದು ಪ್ರಯತ್ನ ಮಾಡೋಣ ಅಂತ ಬಂದ್ರು. ನೋಡಿದರೆ ಬಹುಕೋಟಿ ಸ್ವರೂಪಿಣ ಶ್ರೀಮದಾಚಾರ್ಯ ಅಂತಾರೆ, ಆ ಉಪಪಾಂಡವರ ಶಿಬಿರವನ್ನ ಕಾಯುವುದಕ್ಕೆ ಸುತ್ತಲೂ ಬಹುಕೋಟಿ, 1 ಕೋಟಿ ಅಲ್ಲ 100 ಕೋಟಿ ಕೃಷ್ಣ ರೂಪಗಳು ಕಾಯ್ತಾ ನಿಂತ್ಕೊಂಡಿವೆ ಅಂತ. 100 ಕೋಟಿ ಕೃಷ್ಣ ರೂಪಗಳು. ನಮಗೆ ಒಬ್ಬ ಕೃಷ್ಣನ ಸಹನ ಮಾಡೋದೇ ಕಷ್ಟದ್ರಿ. ಯಾಕಂದ್ರೆ ಅವನ್ ತುಂಟಾಟ, ಅವನ್ ಕದಿಯೋದು, ಅವನ್ ಓಡಾಟ, ಅವನ್ ಪುರಾಣಗಳು, ಇವು ಇನ್ನ ಬಹುಕೋಟಿ ಸ್ವರೂಪಿಣ. ಹಾಗಾದ್ರೆ ರಾಮಾಯಣದ ಈ ಪ್ರಸಂಗವನ್ನು ಮಹಾಭಾರತ ಆ ಪ್ರಸಂಗವನ್ನು ಹೋಲಿಸಿ ನೋಡಿದಾಗ, ಅರ್ಥಾತ್ ಎರಡೂ ಎಡಕ್ಕೆ ಬಲಕ್ಕೆ ಇಟ್ಟು ನೋಡಿದಾಗ, ಒಂದು ಕೃಷ್ಣನ ದೇಹದಲ್ಲಿಯೇ ಕೋಟಿ ಕೋಟಿ ಕೃಷ್ಣನ ರೂಪಗಳು, ಒಂದು ರಾಮನ ದೇಹದಲ್ಲಿಯೇ ಕೋಟಿ ಕೋಟಿ ರಾಮರೂಪಗಳಿದ್ದದ್ದಾದರೆ ಏನರ್ಥ ಆಯಿತು? ಹೀಗೆ ಭಗವಂತನ ಎಲ್ಲ ಅವತಾರಗಳಲ್ಲೂ ಒಳಗೆ ಅನಂತಾನಂತ ರೂಪಗಳಿವೆ. ಅದಕ್ಕೇನೆ ದೇವರನ್ನ ಕೊಂಡಾಡುವಾಗ ನೀನು ಅನಂತಾನಂತ ರೂಪ, ಅನಂತಾನಂತ ಗುಣ, ಅನಂತಾನಂತ ಕರ್ಮವುಳ್ಳವನು ಅಂತ ಹಿರಿಯರು ಜ್ಞಾನಿಗಳು ಸ್ತೋತ್ರ ಮಾಡಿದ್ದು. ಅಷ್ಟು ರೂಪಗಳನ್ನು ತೆಗೆದುಕೊಂಡ. ಕ್ಷಣೀನ ಸರ್ವಂಶ್ಚ ನಿಹತ್ಯ ರಾಘವಃ ಪ್ಲವಂಗಮಾನ ವೃಷಭೈಃ ಸುಪೂಜಿತಃ ಅಭಿಷ್ಟುತಃ ಸರ್ವಸುರೋತ್ತಮೈರ್ಮುದಾ ವೃಷಂ ಪ್ರಸೂನೋತ್ಕರ ವರ್ಷಭಿಃ ಪ್ರಭುಃ. ಕ್ಷಣಾರ್ಧದಲ್ಲಿ, ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡ್ತಾ ಇದ್ದಾನಂತೆ ಪರಮಾತ್ಮ. ಇದು ಆಚಾರ್ಯರು ನರಸಿಂಹ ಪುರಾಣದ ವಾಕ್ಯವನ್ನು ತಂದು ಸಂಗ್ರಹ ಮಾಡ್ತಾರೆ. ತತಃ ಕ್ರುದ್ಧೋ ಜಗನ್ನಾಥಃ ರಾಮಃ ಕಮಲಲೋಚನಃ ರಾವಣಸ್ಯ ಬಲಂ ಶಿಷ್ಟಂ ಹಸ್ತ್ಯಶ್ವ ರಥರಾಕ್ಷಸಂ ಹತ್ವಾ ಕ್ಷಣೇನ. ಆ ನರಸಿಂಹ ಪುರಾಣದಲ್ಲಿ ಕ್ಷಣೇನ ಹತ್ವ ಅಂತದ್ದನ್ನು ಆಚಾರ್ಯರು ಕ್ಷಣೇನ ಸರ್ವಾಂಶ ಅಂತ ತಂದು ಸಂಗ್ರಹ ಮಾಡಿಕೊಡ್ತಾರೆ. ಕ್ಷಣ ಮಾತ್ರದಲ್ಲಿ ಅಷ್ಟೆಲ್ಲ ಸೈನ್ಯವನ್ನೂ ಸಂಹಾರ ಮಾಡಿದ. ಹೇಗೆ ಸಾಧ್ಯ ಆಯಿತು? ಅಷ್ಟು ರೂಪಗಳು ಎದುರಿಗೆ ನಿಂತ್ಕೊಂಡಿವೆ. ಎದುರಿಗೆ ನಿಂತ್ಕೊಂಡಾಗ ಒಂದು ಕ್ಷಣದಲ್ಲಿ ಎಲ್ಲ ರೂಪಗಳು ಬಾಣವನ್ನು ಬಿಟ್ಟರೆ ಅಷ್ಟು ಸತ್ಯ ಹೋದು. ಏನು ಮಾಡೋದಕ್ಕಿನ್ನ ಮುಗಿದು ಹೋದ ಕೆಲಸ. ಯಥಾ ಪ್ರಕಾರ ಉಳಿದ ದೇವತೆಗಳು ಋಷಿಗಳೆಲ್ಲ ಅವನು ಸ್ತೋತ್ರ ಮಾಡಿದ್ದಾರೆ. ಮುಂದೆ 185ನೇ ಪದ್ಯದಲ್ಲಿ ರಾವಣನ ಮಂತ್ರಿಗಳು ಕೊನೆ ಬ್ಯಾಚ್ ಅಂತ ನೋಡಿ, ಲಾಸ್ಟ್ ಬ್ಯಾಚ್ ಅಂತ ತಿಳ್ಕೊಂಡು ಕೊನೆ ಪಂಕ್ತಿ ಊಟಕ್ಕೆ ಹಾಕ್ಲಿಕ್ಕೆ ಬಂದ್ಬಿಡ್ರಿ, ಮುಂದೆ ಊಟಿಲ್ಲ ಅಂತ ಹಿಂಗಂದ್ರೆ ಏನಿಲ್ಲ ಮಡದಾಗ ಹೋದಾಗ ಹಂಗ ಇದು ಕೊನೆ ಪಂಕ್ತಿ. ರಾವಣ ಸಮೇತ ಬಂದ್ಬಿಟ್ರು, ಮುಗೀತು. ಇದು ಒಂದು ಭಾಗ ಮುಗಿದ್ರೆ ರಾವಣ ಸಂಹಾರವೇ ಆಗೋಯ್ತು. ಅಲ್ಲಿಗೆ ಯುದ್ಧಕಾಂಡದ ಭಾಗ ಮುಕ್ತಾಯವಾಗ್ತಾ ಇದೆ. ಅಥಾಯಯೌ ಸರ್ವ ನಿಶಾಚರೇಶ್ವರಃ ಹತಾವಶಿಷ್ಟೇನ ಬಲೇನ ಸಂವೃತಃ ವಿಮಾನಮಾರುಹ್ಯ ಚ ಪುಷ್ಪಕಂ ತ್ವರಂ ಶರೀರನಾಶಾಯ ಮಹಾಯುಧೋದ್ಧತಃ. ಅಥ ಅನಂತರದಲ್ಲಿ ಆಯಯೌ ಬಂದ ಸರ್ವನಿಶಾಚರೇಶ್ವರ, ಎಲ್ಲ ರಾಕ್ಷಸರ ಅಧಿಪತಿ ರಾವಣ. ಹೆಂಗ್ ಬಂದರಿ, ಏನು ಇದ್ದಿದ್ದಿಲ್ಲ, ಮತ್ತೆ ಏನು ಬಂದ ಅಂದ್ರೆ ಹತಾವಶಿಷ್ಟೇನ ಬಲೇನ. ಅವೇನು ಹೊಡ್ಸ್ಕೊಂಡು ಸತ್ ಮೇಲೆ ಉಳ್ಕೊಂಡು ಬಂದಿದ್ದು ನೋಡ್ರಿ ಕೆಲವೆಲ್ಲ ಹಿಂದಕ್ಕೆ. ಈಗಲ್ಲ ಮತ್ತೆ ಇವೆಲ್ಲ ಉಳಿದದ್ದು ಏನು ಬಂದಿದ್ದಲ್ಲ ಅವರೆಲ್ಲ ಕೂಡ್ಕೊಂಡು ಪುಷ್ಪಕ ವಿಮಾನವನ್ನ ಏರಿಕೊಂಡು ಬಂದಿದ್ದಾನಂತೆ. ಕುಬೇರ ಅಂದ್ರೆ ಪುಷ್ಪಕ ವಿಮಾನ. ಆ ಕುಬೇರನನ್ನ ಹೆದರಿಸಿ ಬೆದರಿಸಿ ಹೊಡೆದು ಓಡಿಸಿ ತಾನು ಲಂಕೆಯನ್ನು ತನ್ನ ಪಟ್ಟಣ ಮಾಡಿಕೊಂಡು ಈಗ ಎಷ್ಟು ಅನ್ಯಾಯಗಳನ್ನು ಮಾಡಿದ್ದಾನೆ ಅಂದ್ರೆ ಅದೆಲ್ಲ ಪ್ರತಿಫಲ ಇದು ಅಷ್ಟು ಕೂಡ್ಕೊಂಡು.
ಕೇವಲ ಸೀತಾ ಅಪಹರಣದ ಫಲ ಅಲ್ಲ ಇದು. ಹಿಂದೆ ಮಾಡಿದ ದೇವತೆಗಳಿಗೆ ಅಪಮಾನ ಮಾಡಿದ್ದು, ಕುಬೇರನಿಗೆ ಮಾಡಿದ್ದು, ಋಷಿಮುನಿಗಳಿಗೆ ಮಾಡಿದ್ದು ಎಲ್ಲ ಕೂಡಿ ಕೊನೆಗೆ ಯಾವ ರೂಪದಾಗ ಬಂದಿತ್ತು? ಸೀತಾಪಹಾರ ರೂಪದಲ್ಲಿ ಬಂದು ಕೂತಿತ್ತು. ಅದಷ್ಟೇ. ಸೀತೆಯನ್ನು ಕದ್ದುಕೊಂಡ ಎಂಬ ರೂಪದಲ್ಲಿ ಬಂದದ್ದು ಈ ಕಥೆ. ಅವನ ನರಕಾಸುರ ಇದ್ರಿ, ಭಾಗವತ ಕಥೆ ಕೇಳ್ತೀವ. ಅವ ಕುಬೇರನ ಮನೆಗೆ ಹೋಗಿ ಅವನ ಆನೆ ಹೊಡ್ಕೊಂಡು ಬಂದಿದ್ದಂತ, ಸುಪ್ರತೀಕ ಅಂತ ಅವನ ಆನೆ. ಇವ ರಾವಣ ಕುಬೇರಿಗೆ ಹೆದರಿಸಿ ಅವನು ಹೊಡೆದು ಕಳಿಸಿ ಅವನು ವಾಹನ ತಗೊಂಡಿದ್ದಾರೆ. ದೇವತೆಗಳು ನಿಜವಾಗಿ ನೋಡ್ರಿ, ಹೇಳ್ತೀನಿ, ಮಹಾ ಸಮರ್ಥರವರು. ಭಗವಂತನ ಇಚ್ಛಾ, ಭಗವಂತನ ಅನುಗ್ರಹ ಸಿಕ್ಬಿಟ್ರೆ ಈ ರಾವಣ ಪಾವಣ ಎಲ್ಲ ಏನು ಲೆಕ್ಕಕ್ಕೆ ಹತ್ತೋದಿಲ್ಲ. ಆದರೆ ತಮ್ಮನ್ನ ತಾವು ಅವರ ಮುಂದೆ ಹೇಗೆ ಪ್ರದರ್ಶಿಸುತ್ತಾರೆ ಅಂದರೆ ನಾವು ದುರ್ಬಲರು ಅನ್ನುವಂತೆ ಪ್ರದರ್ಶನ ಮಾಡ್ತಾರೆ. ಅವ ಆನಿ ತಗೊಂಡು ಬರಲಿಕ್ಕೆ ತನ್ನ ಆನೆ ಹೋಗಿತ್ತಲ್ಲ ನರಕಾಸುರನ ಮನೆಗೆ, ಆ ಆನಿ ತಗೊಂಡು ಬರಲಿಕ್ಕೆ ನರಕಾಸುರನ ಮಗನಾಗಿ ಹುಟ್ಟಿ ಬಂದಂತ ಭಗದತ್ತ ಅಂತ ಹೆಸರು. ಮಗ ಹುಟ್ಟಿ ಅಪ್ಪ ಸತ್ತ ಮೇಲೆ ಆಸ್ತಿ ಎಲ್ಲ ನನಗೆ ಬರ್ತದಂತ ತಿಳ್ಕೊಂಡು ಬಂದು ಆಮೇಲೆ ಆನೆ ತಗೊಂಡು ಹೋದಂತ. ಹಿಂಗಾತ ಕಥೆ ಅಂತ ಹೇಳ. ಇಲ್ಲಿ ನೋಡ್ರಿ, ಆ ಕುಬೇರನ ಆ ಪುಷ್ಪಕ ವಿಮಾನವನ್ನು ತಗೊಂಡು ಬಂದಿದ್ದ, ಅದ್ರಲ್ಲಿ ಏರ್ಕೊಂಡು ಬಂದ. ಏನ್ ಸಂಕಲ್ಪ ಮಾಡ್ಕೊಂಡು ಬಂದ ಅಂದ್ರೆ ಮರಿಷೆ ಎಂದ, ಕರಿಷೆ ಅಲ್ಲ, ಮತ್ತ ಮರಿಷೆ ಎಂದ, ಸಾಯ್ತೀನಿ ಸಂಕಲ್ಪ ಮಾಡ್ಕೊಂಡ್ ಬಂದಂತ. ಪಾಪ ಎಲ್ಲಾರು ಪೂಜಾನ್ ಕರಿಷೆ ಅಂತಾರೆ, ಸಂಧ್ಯಾವದನ ಕರಿಷೆ ಅಂತಾರೆ, ಭೋಜನ ಕರಿಷೆ ಅಂತ. ಇವ ಮರಿಷೆ ಅಂತ ಬಂದಿದ್ದಂತ, ಸಾಯ್ತೀನಿ ಅಂತ ಬಂದಿದ್ದಂತ. ಪುಣ್ಯಾತ್ಮ ಭೋಗಗಳು ಇನ್ನೇನ್ ಮಾಡ್ಬೇಕು. ಆಮೇಲೆ ಅವ್ರ ಮಂತ್ರಿಗಳು ಬಂದಿದ್ರು, 3 ಮಂದಿ ಮಂತ್ರಿಗಳ್ರಿ. ವಿರೂಪ ನೇತ್ರೋಥ ಚ ಯೂಪ ನೇತ್ರ ನೇತ್ರ ತಥಾ ಮಹಾಪಾರ್ಶ್ವ ಮಹೋದರೌ ಚ ಯಯುಸ್ತಮಾವೃತ್ಯ ಸಗೈವ ಮಂತ್ರಿಣೋ ಮತಿಂ ಪುರೋಧಾಯ ರಣಾಯಯಾಂತಂ. 4 ಜನ, 3 ಜನ. ವಿರೂಪನೇತ್ರ, ಯೂಪನೇತ್ರ, ಮಹಾಪಾರ್ಶ್ವ, ಮಹೋದರ ಅಂತ 4 ಮಂದಿ. ಇದೆಲ್ಲ ಸಂಕಲ್ಪ ಏನ್ ಮಾಡ್ಕೊಂಡಿದ್ರು ಅಂದ್ರೆ ದೇಹಂ ವಾ ಪಾತಯೇಯಂ ಕಾರ್ಯಂ ವಾ ಸಾಧಯೇಯಂ. ಒಂದ ಕೆಲಸ ಮಾಡ್ಕೊಂಡ್ ಬರ್ತೀವಿ, ಇಲ್ಲ ಸತ್ತೇ ಹೋಗ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡು ಬಂದಿದಂತ ಇವ್ರು ಮಂತ್ರಿಗಳ್ರಿ. ಅಂದ್ರೆ ಮಂತ್ರಿಗಳು ಕಾರ್ಯದಲ್ಲಿ ಎಷ್ಟು ಉತ್ಸಾಹಿಗಳಾಗಿದ್ರು ಅಂದ್ರೆ ನಮ್ಮ ಯಜಮಾನನಿಗೆ ಜಯವನ್ನ ಕೊಡಿಸುವುದು, ಇಲ್ಲದೆ ಹೋದ್ರೆ ನಾವು ಹೊರದಲ್ಲಿ ಸತ್ತು ಹೋಗೋದು ಅಂತ. ಅದಕ್ಕೆ ದುರ್ಯೋಧನ ಗೀತಾದೊಳಗೆ ಅಂದ್ರೆ ಗೀತಾ 1ನೇ ಅಧ್ಯಾಯದೊಳಗೆ ಅವನ ಪ್ರಸಂಗ ಹೇಳೋ ಕಾಲಕ್ಕೆ ಬರ್ತದ ಮಾತು. ಏನಂತಾರೆ ಅಂತಂದ್ರೆ, ಇವರೆಲ್ಲ ಬಂದಾರ, ಎದಕ್ಕೆ ಬಂದಾರ ಅಂದ್ರೆ ನನ್ನ ಸಲ ಸಾಯ್ಲಿಕ್ಕೆ ಬಂದಾರ ಅಂತ ಹೇಳ್ತಾನ್ರಿ ಅವ ದ್ರೋಣಾಚಾರ್ಯ ಮುಂದೆ. ಇವರೇನು ಸೈನಿಕರಿದ್ದಾರೆ, ಇಷ್ಟು ಮಂದಿ 11 ಅಕ್ಷೋಹಿಣಿ ಸೈನ್ಯ, ಇವರೆಲ್ಲರೂ ಕೂಡ ಗತಾಸವಹ, ಸಾಯ್ಲಿಕ್ಕೆ ಬಂದವರು, ಯುದ್ಧಕ್ಕೆ ಬಂದವರಲ್ಲ ಅಂತ ಹೇಳ್ತಾನೆ ಮುಚ್ಚ. ಅವು ಪಾಪ ನಾವು ಪ್ರಾಣ ಪಣಕ್ಕಿಟ್ಟಾದ್ರೂ ಗೆಲ್ಸ್ಕೊಳ್ಳೋಣ ಅಂತ ಅವ್ರು ಬಂದಾರ. ಇವ್ ದುರ್ಯೋಧನ ಅವ್ರು ಏನು ಅಪಮಾನ ಮಾಡ್ತಾನೆ ಅಂದ್ರೆ, ಇವ್ ಬಂದಾವ ನೋಡ್ರಿ ಇವೆಲ್ಲ ಸಾಯ್ಬೇಕು ಅಂತ ಬಂದಾವ ಅಂತ. ಹಂಗ ಇವಾಗ ರಾವಣನ ದೃಷ್ಟಿ ಒಳಗ ಇವರೆಲ್ಲ ಸಾಯ್ಲಿಕ್ಕೆ ಬಂದವರು, ಅವ್ರ ದೃಷ್ಟಿ ಒಳಗೆ ನಾವೆಲ್ಲ ಪ್ರಾಣವನ್ನ ಪಣಕ್ಕಿಟ್ಟು ಯುದ್ಧವನ್ನ ಗೆಲ್ಲಿಸ್ಲಿಕ್ಕೆ ಬಂದವರು ಅಂತ ಬಂದಿದ್ರು. ರಣಾಯಂತು ಅಥಸ್ಯ ಸೈನ್ಯಾನಿ ನಿಜಗ್ಧುರೋಜಸ ಸಮಂತತಃ ಶೀಲಶಿಲಾಭಿವೃಷ್ಟಿಭಿಃ ಪ್ಲವಂಗಮಾಸ್ತಾ ವಿವೀಕ್ಷ್ಯ ವೀರ್ಯವಾನ್ ಸಸಾರ ವೇಗೇನ ಮಹೋದರೋರುಷ. ಆಗ ಎಲ್ಲ ಕಪಿಗಳು ರಾವಣನ ಸೈನ್ಯವನ್ನ ಸಮಂತತಃ ಶೈಲಶಿಲಾಭಿವೃಷ್ಟಿಭಿಃ ಸುತ್ತಲೂ ಸೇರಿಕೊಂಡು ಬೆಟ್ಟ, ಬಂಡೆ, ಕಲ್ಲು ಎತ್ತೆತ್ತೆತ್ತೆತ್ತಿ ಒಗದುವಂತ. ಅವ ಆಯುಧಗಳ್ರಿ ಅವತ್ತು, ಬೇರೆ ಏನು ಆಯುಧ ಇದ್ದಿದ್ದೇ ಇಲ್ಲ. ಮಂಗ್ಯಾನ್ ಕೈಯಾಗಿ ಏನು ಪಿಸ್ತೂಲ್ ಕೊಡ್ತಾರೆ, ಮತ್ತೇನ್ರಿ ನೀವು ಏನು ಮಷಿನ್ ಗನ್ ಕೊಡ್ತಿರೋ, ಏನದು ಟ್ಯಾಂಕರ್ ತೊಗೊಂಡು ಏನು ಬರೋದೇ ಇಲ್ಲ. ಅವು ಕಲ್ಲು, ಗುಡ್ಡ, ಗಿಡ ಕಿತ್ತೋದು, ಒಗೆಯೋದು ಒಗಿತಾ ಇದ್ದಾಗ ಮಹೋದರ ಅಂತನ್ನುವಂತಹ ವ್ಯಕ್ತಿ ಸಿಟ್ಟಿಗೆ ಬಂದು ಓಡ್ತಾ ಬರ್ತಾ ಇದ್ದಾರಂತೆ. ವೀಕ್ಷಾತಿ ಕಾಯಂ ತಮಭಿದ್ರವಂತಂ ಸಕುಂಭಕರ್ಣೋಯಮಿತಿ ಬ್ರುವಂತಃ ಪ್ರದುದ್ರುಭುಃ ವಾನರವೀರ ಸಂಘಾಃ ತಮಾಸ ಸಾದಾಶ ಸುಥೋತವಾಲಿನಃ. ಅವ ಬಂದದ್ದು ನೋಡಿ, ಅವನ ದೇಹ, ಅವನ ಆಕಾರವನ್ನು ನೋಡಿ ಜನ ಕಪಿಗಳು ಅನ್ಕೊಳ್ಳುವಂತ, ಮತ್ತು ಕುಂಭಕರ್ಣ ಬಂದಲ್ರಪ್ಪ ಅಂತ ಅನ್ಕೊಳ್ಳುವಂತ, ಹಂಗ ಕಾಣಿಸ್ತಿದ್ವಂತ. ಇವು ಪ್ರಾಯಶಃ ರಾಕ್ಷಸರೆಲ್ಲ ಒಂದೇ ಟೈಪ್ ಇರ್ತಾವ ಕಾಣಿಸ್ತದೆ ನೋಡಿದ್ರೆ. ಯಾಕಂದ್ರೆ ತಿರ್ಗಾ ಮುರ್ಗಾ ನೋಡಿದ್ರೆ 3-4 ರಾಕ್ಷಸರನ್ನ ಕಂಡುಕೊಳ್ಳಿ, ಇವ ಕುಂಭಕರ್ಣೇನು, ಇವ ರಾವಣೇನು ಅಂತ ಹಿಂಗೆ ಶುರು ಮಾಡ್ತಾರೆ. ಕೆಲವು ಪ್ರದೇಶಗಳಲ್ಲಿ ನಮ್ಮಲ್ಲಿ ಸುರಕ್ಷಿತದ್ರಿ, ಎಲ್ಲರ ಮುಖ ಬೇರೆ ಬೇರೆ ಅವ. ಕೆಲವು ದೇಶಗಳಲ್ಲಿ ಎಲ್ಲರ ಮುಖಗಳು ಒಂದೇ ತರ ಇರ್ತಾವ, ಗೊತ್ತೇ ಆಗಿಲ್ಲ. ನಾವು ಇದನ್ನೆಲ್ಲ ಅಂದ್ರೆ ಆ ಕಡೆ ಅಲ್ಲೇನು ವ್ಯವಸ್ಥೆ ಇದೆ ಅದು ಹಂಗೆ ಆಗಿರ್ತದೆ. ನಮಗೆ ಹೆಂಗೆ ಅನಿಸ್ತು, ಈ ಭಾಗದಲ್ಲಿ ಇದ್ದವರಿಗೆ ಏನಪ್ಪ ಎಲ್ಲರ ಮುಖ ಒಂದೇ ತರ ಅದಲ್ಲ, ಯಾರು ಗುರ್ಸೋದು ಅಂತ ತಿಳ್ಕೊಂಡು. ಅದಕ್ಕೆ ಆಧಾರ್ ಕಾರ್ಡ್ ನಮ್ಮಲ್ಲಿ ಅಷ್ಟೇ ಅದ್ರಿ, ಉಳ ಕಡೆಗೆ ಇಲ್ಲ. ಆಧಾರ್ ಕಾರ್ಡ್ ಬೇರೆ ದೇಶದಾಗ ಮಾಡಿಸಿದ್ರೆ ಅವ್ರು ಎಲ್ಲರೂ ಒಂದೇ ರೀತಿ ಇದ್ರಿ, ಯಾರು ಆಧಾರ್ ಕಾರ್ಡ್ ಬೇಕಾದ್ರೆ ಯಾರು ಉಪಯೋಗಿಸ್ಕೊಳ್ತಾರೆ. ನಮ್ಮ ದೇಶಕ್ಕೆ ಅಮೇರಿಕಾದಿಂದ ಬಂದಿದ್ದಂತೆ, ಹಿಂದಕ್ಕೆ ಯಾವಾಗ ಸಣ್ಣವಿದ್ದಕ್ಕೆ ಜೋಕಿ
ಏನಂತಂದ್ರೆ ಅಮೇರಿಕಾದಿಂದ ಬಂದಿದ್ದಂತ ನೋಡಿದಂತ ಎಲ್ಲ ಭಾರತದೊಳಗಿದ್ದವ್ರು ನೋಡಿದಂತ ಭಾರತದ ಮುಖದ ಏನ್ರು ಒಬ್ಬ ಕರಿ, ಒಬ್ಬ ಕೆಂಪ, ಒಬ್ಬ ಬಿಳಿ, ಒಬ್ಬ ಹಿಂಗಿದ್ದಾರೆ. ನಮ್ಮ ದೇಶದ ನೋಡ್ರಿ ಎಲ್ಲರೂ ಒಂದೇ ಬಣ್ಣ ಅಂತ ಹೇಳಿದಂತ. ಅದು ಅಪಮಾನ ಮಾಡ್ಲಿಕ್ಕೆ, ನೀವು ಒಂದು ಕರಿ ಕಾಣಿಸ್ತು, ಒಂದು ಬಿಳಿ ಕಾಣಿಸ್ತು, ಒಂದು ಕೆಂಪು ಕಾಣಿಸ್ತಾ, ಏನು ಬಣ್ಣ ಇದ್ದೀರೋ ಎಲ್ಲ ನಮ್ಮ ನೋಡಿ ಎಲ್ಲ ಒಂದೇ ಬಣ್ಣವ ಅಂತ. ಅದಕ್ಕೆ ಅವ್ನು ಭಾರತದವನು ಅಂತ ತಲೆ ಕೆಡ್ತೀರಿ ಅವ್ನಿಗೆ. ಅನಬಾರ್ದಾಗಿತ್ತು ದೇಶದ ಬಗ್ಗೆ ಅಂದವ. ಏನಂದ, ಹೌದು ಸರ್, ಏನು ಅಂದ್ರೆ ಕುದುರೆಗಳು ಬೇರೆ ಬೇರೆ ಬಣ್ಣದ್ದು ಇರ್ತಾವ, ಕತ್ತಿ ಮಾತ್ರ ಒಂದೇ ಬಣ್ಣದ್ದು ಇರ್ತಾವ ಅಂತ ಕತ್ತೆಗಳೆಲ್ಲ ಒಂದೇ ಬಣ್ಣದ್ದು ಇರ್ತಾವ. ಕತ್ತಿ ಬಣ್ಣ ಚೇಂಜ್ ಅವ ನೋಡ್ರಿ, ಯಾವ್ದಾರ ಇಲ್ಲ. ಕುದುರೆ ಬಣ್ಣ ಚೇಂಜ್ ಅವ, ಕರಿ ಕುದುರೆ, ಬಿಳಿ ಕುದುರೆ, ಕೆಂಪು ಕುದುರೆ, ಬೇರೆ ಬೇರೆ ಕುದುರೆ ಅವ. ನಾ ಕತ್ತಿ ಒಂದೇ ಬಣ್ಣದ್ದು, ಅದಕ್ಕೆ ನೀವೆಲ್ಲ ಅಮೇರಿಕ ಕತ್ತಿ ಇರೋಲ್ಲ ಕುದುರೆ ಅಂತ ಹೇಳಿದಂತ. ಹಂಗೆ ನೋಡಿದ್ರೆ ಎಲ್ಲ ರಾಕ್ಷಸರು ನೋಡಿದ್ರೆ ಒಂದೇ ಥರದ ಕಾಣಿಸ್ತಿರ್ತಾವ್ರಿ. ಯಾರ ಐಡೆಂಟಿ ಕಾರ್ಡು, ಯಾರ ಆಧಾರ್ ಕಾರ್ಡು ಏನು ಗೊತ್ತಾಗಿಲ್ಲ. ಹೆಬ್ಬಟ್ಟು ಹೊತ್ತಿರಿ ಎಲ್ಲರೂ ಒಂದೇ. ಮೊದಲೇ ಹೆಬ್ಬಟ್ಟವು. ಅದಕ್ಕೆ ರೀಕ್ಷಾತಿಕಾಯಂ ತಮವಿಧ್ರುವಂತಂ ಸಕುಂಭಕರ್ಣೋ ಯಮಿತಿ ಬ್ರುವಂತಹ. ಅವನ ಬರುವಿಕೆ, ಅವನ ಮುಖ, ಅವನ ಕಿವಿಗಳನ್ನು ನೋಡಿದಾಗ ಕುಂಭಕರ್ಣನನ್ನೇ ಹೋಲುತ್ತಿದ್ದವಂತೆ. ಅದಕ್ಕೆ ಕುಂಭಕರ್ಣನ ಹೋಲುತ್ತಿದ್ದರಿಂದ ನೋಡಿ ಓಡಿದ್ರಂತೆ. ಮತ್ತೆ ಕುಂಭಕರ್ಣ ಬಂದ ಅಂತ. ಆಗ ವಾಲಿಪುತ್ರನಾದ ಅಂಗದ ಇವನ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾನೆ. 189ನೇ ಶ್ಲೋಕದಲ್ಲಿ ವದನ್ ಸತಿಷ್ಠಧ್ವಮಿತಿ ಸ್ಮ ವೀರೋ ವಿಭೀಷಿಕಾಮತ್ರವಿದಂ ನಯಾತ ಇತೀರಯನ್ನಗ್ರತಯೇವ ಪುಪ್ಲುವೆ ಮಹೋದರಸ್ಸೇಂದ್ರ ಸುತಾತ್ಮಜೋ ಬಲಿ. ಆ ಓಡಿ ಹೋಗುವಂತಹ ಕಪಿಗಳನ್ನೆಲ್ಲ ನಿಲ್ಲಿಸ್ತಾನಂತೆ ಅಂಗದ. ಯಾಕೆ ಕೊಡ್ತಾ ಇದ್ದೀರಿ? ಇದೇನು ಬಹಳ ದೊಡ್ಡ ಶತ್ರು ಅಂತ ತಿಳ್ಕೊಂಡಿದ್ದೀರಾ? ವಿಭೀಷಿಕಾ ಮಾತ್ರವಿದಂ, ಇದು ಬೆದರ್ ಬೊಂಬಿ, ಇದ್ರೊಳಗೆ ಏನಿಲ್ಲ, ಹುರುಳಿಲ್ಲ, ಬೆದರ್ ಬೊಂಬಿ ಅಂತ ಇರ್ತಿದ್ರು ಹಿಂದಕ್ಕೆಲ್ಲ. ವಿಭೀಷಿಕಾ ಮಾತ್ರವಿದಂ ಅಂತ. ಈಗೂ ಅವ ಹೊಲದೊಳಗೆ, ತೋಟದೊಳಗೆ, ಮನಿ ಮುಂದೆ ಕಟ್ಟಿ ಹಾಕಿರ್ತಾರ ನೋಡ್ರಿ ಅವು. ಯಾಕಂದ್ರೆ ನೋಡಿ ಹೆದರ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು ಹೇಳಿ. ಅವು ಹೊಲದಲ್ಲಿ ದೊಡ್ಡದೊಂದು ಅಂಗಿ ಚಡ್ಡಿ ಹಾಕಿ ಅದಕ್ಕೆ ನಿಲ್ಲಿಸ್ಬಿಡ್ತಾರೆ, ಗಡಿಗೆ ಹಾಕಿ ನಿಲ್ಲಿಸ್ಬಿಟ್ಟಿರ್ತಾರೆ. ಯಾಕೆ? ಈ ಪಕ್ಷಿಗಳು ಅಥವಾ ಪ್ರಾಣಿಗಳು ನೋಡಿ ಓಡ್ಕೊಂಡು ಹೋಗ್ಲಿ ಅಂತ ತಿಳ್ಕೊಂಡು. ಅದು ವಾಸ್ತವ ಅಲ್ಲ, ಅದು ಬೆದರ್ ಬೊಂಬೆ ಅಷ್ಟೇ, ಬೆದರಿಕೆಗೆ ಹುಟ್ಟಿಸುವಂಥ ಬೊಂಬೆ ಅದು. ಹಾಗೆ ಇವೇನು ಮಹೋದರ ಬಂದಿದ್ದಾನೆ, ಅದನ್ನು ನೋಡಿ ವಾಲಿಪುತ್ರನಾದ ಅಂಗದ ಹೇಳ್ತಾನೆ, ವಿಭೀಷಿಕಾ ಮಾತ್ರಮಿದಂ ನಯಾತ. ಯಾಕೆ ಕೊಡ್ತಾ ಇದ್ದೀರಿ? ಇದು ನೀನು ಹೆದರ್ಕೊಳ್ಳುವಂತಹದ್ದೇನು ಅಲ್ಲ. ಹೆದರ್ಕೊಳ್ಳುವಂತಹದ್ದೇನು ಅಂತ ಓಡಬೇಡ್ರಿ ಅಂತ ಇವನು ಓಡ್ಕೋತ ಹೊಂಟಿದ್ರೆ ಮತ್ತೆ ಕೆಲವು ಹಂಗೆ ಇರ್ತಾರ್ರಿ. ಜಗಳಕ್ಕೆ ಹೋಗಕ್ಕೆ ಹೇಳ್ತಿರ್ತಾರೆ, ಅವ್ರ ಕೈ ಇವರೇ ಹಿಡ್ಕೊಂಡಿರ್ತಾರೆ. ಬಿಟ್ಟರೆ ಬಿಡು ನೀನು ನೋಡ್ತೀನಿ ಅಂತ ಅವರು ಬಿಟ್ಟರೆ ಬಿಡು ಅಂತ ಇವರೇ ಹಿಡ್ಕೊಂಡಿರ್ತಾರೆ. ಬಿಡೋದೇನು ಮತ್ತಿನ್ನು ಹಂಗಾಗಿತ್ತೀನು ಅಂದರೆ ಪುಪ್ಲುವೆ ತಾನೇ ಎಲ್ಲ ಕಪಿಗಳನ್ನು ಹಾರಿಕೊಂಡು ಮುಂದೆ ಬಂದು ನಿಂತಿದ್ದಾನಂತೆ. ಅಥೋ ಶರಾನಾಶ ವಿಮುಂಚಮಾನಂ ಶಿರಃಪರಾವೃತ್ಯ ನಿಪಾತ್ಯ ಭೂತಲೆ ಮಹರ್ದಪದ್ಭ್ಯಾಮಭವದ್ಗತಾಸುರ್ಮಹೋದರೋ ವಾಲಿಸುತೇನ ಚೂರ್ಣಿತಃ. ಆ ಮಹೋದರ ಅವನ ಮೇಲೆ ಬಾಣವನ್ನು ಬಿಡ್ತಾ ಇದ್ರೆ ಪಾಪ ಎದುರಿಗಿದ್ದಾನೆ, ಬಾಣ ಬಿಡುತ್ತಿದ್ದಾನೆ. ಮೊದಲೇ ಕಪಿಯ ರೂಪದಲ್ಲಿದ್ದ ಆ ದೇವತಾ ಜಿಗಿದು ಬಿಟ್ರು. ಎಲ್ಲಿ ಜಿಗಿದು? ನೇರವಾಗಿ ಅವನ ಭುಜದ ಮೇಲೆ ಬಂದು ಕೂತ್ಕೊಂಡ್ಬಿಟ್ರು, ಕುಕ್ಕರಿಸ್ಬಿಟ್ರು. ಹಿಂಗೆ ತೆಗೆದು ಹಿಂಗೆ ಬಂದು ಜಿಗಿದು ಅವನ ತಲೆನ ಹಿಂಗೆ ರೊಟೇಟ್ ಮಾಡಿಬಿಟ್ರು. ಮುಗಿದ ಕೆಲಸ ಅಷ್ಟೇ. ಅದನ್ನು ಪೂರ್ಣ ಹಿಂಗೆ ತಿರುಗಿಸ್ಬಿಟ್ರೆ ಏನು ಗತಿ ಅಲ್ರಿ, ಗಡಿಯಾರ ತಿರುಗಿದ ಹಂಗೆ ಚಟ್ ಅಂದು ಹೋತು. ಇದು ನಮಗೆ ದೇವರೊಂದು ವ್ಯವಸ್ಥೆ ಇಟ್ಟಾನ್ರಿ ತಲೆಗೆ. ಇಷ್ಟು ತಿರುಗಿಸ್ಲಿಕ್ಕೆ ಬರ್ತದೆ, ಇಷ್ಟು ತಿರುಗಿಸ್ಲಿಕ್ಕೆ ಬರ್ತದೆ, ಹಿಂಗೆ ಎತ್ಬೋದು, ಹಿಂಗೆ ಇಡ್ಬೋದು. ಪೂರ್ಣ ಹಿಂಗೆ ತಿರುಗಿಸ್ತೀನಿ ಅಂತ ಹೋದ್ರೆ ಏನಾಗ್ತದೆ ಮುಂದೆ? ಅಷ್ಟೇ ಕಾರ್ಯಕ್ರಮ ಮುಗಿದು ಹೋಗ್ತದೆ. ಪ್ರಾಕ್ಟೀಸ್ ಮಾಡಿದ್ರು ಬಹಳ ಕಷ್ಟ. ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಪ್ರಾಕ್ಟೀಸ್ ಮಾಡಿದ್ದಾರೆ, ಅದು ಕಷ್ಟ ಅದು. ಆದರೆ ಅವನ ತಲೆಯನ್ನು ತಿರುಗಿಸಿ ನೆಲಕ್ಕೆ ಕೆಡವಿ ಅವನನ್ನು ಒದ್ದು ಸಂಹಾರ ಮಾಡ್ತಾ ಇದ್ದಾರೆ. ಅಥೋ ಮಹಾಪಾರ್ಶ್ವ ಉಪಜಗಾಮ. ಮಹೋದರ ಹೋದ ಕೂಡಲೇ ಮಹಾಪಾರ್ಶ್ವ ಅನ್ನುವಂತ ಬಂದಿದ್ದಾನೆ. ಪ್ರವರ್ಷಮಾಣೋ ಶರಾಂಬುಧಾರ ಪ್ರಹರ್ಷ ಚಾಚ್ಛಿದ್ಯ ಧನುಃ ಕರಸ್ತಂ ಸಮಾದದೆ ಖಡ್ಗ ಮನುಷ್ಯ ಸೌಂದರಃ. ಮಹಾಪಾರ್ಶ್ವನು ಹಿಂದಿನ ರಾಕ್ಷಸನಂತೆ ಬಾಣಗಳನ್ನು ಸುರಿಸ್ತಾ ಅಂಗದನ ಕಡೆಗೆ ಬಂದಾಗ ಅಂಗದ ಅವನ ಕೈಯಲ್ಲಿರುವಂತಹ ಪ್ರಸಹ್ಯ ಚ ಆಚ್ಛಿದ್ಯ ಧನುಹು ಕರಸ್ತಂ, ಕೈಯಲ್ಲಿದ್ದ ಬಿಲ್ಲನ್ನೇ ಎಳೆದು ಬಿಟ್ಟನಂತೆ. ಯಾವ ಬಿಲ್ಲಿನಿಂದ ಇವನ ಮೇಲೆ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದ ಅದನ್ನೇ ಎಳೆದು ಮುರಿದು ಹಾಕಿಬಿಟ್ಟ. ಖಡ್ಗ ತಗೊಂಡಂತೆ ಆ ಖಡ್ಗವನ್ನು ಕಸ್ಕೊಂಡ್ಬಿಟ್ಟ. ಅಲ್ರಿ ಮತ್ತೆ ಇನ್ನೆದರಿಂದ ಯುದ್ಧ ಮಾಡ್ಬೇಕಮ್ಮ? ಇಲ್ಲೇ ಇಲ್ಲ. ನಿಗೃಹ್ಯ ಕೇಶೇಶು ನಿಪಾತ್ಯ ಭೂತಲೆ. ಈ ಮಹಾಪಾರ್ಶ್ವನ್ ಕೊಂದದ್ದು ಭಾಳ ಚಂದ ಹೇಳ್ಯಾಗಚ್ಚ. ಹೆಂಗೆ ಕೊಂದವ? ಜುಟ್ಟ ಹಿಡಿದು ಕೆಳಗೆ ಹೋಗಿದ್ನಂತ. ಮೊದಲು ಜಗಳಷ್ಟು ಕೂದಲ ಬಿಟ್ಟಿರ್ತಿದ್ವು ರೀ ಅವು. ಮೊದಲೇ ಭಾಳ ಕೂದಲ ಬಿಟ್ಟಿರ್ತಾವ ನೋಡ್ರಿ, ಅವು ಹಸಿರು ಇದ್ದಂಗೆ ಇಟ್ಟು ಬಿಟ್ಟಿರ್ತಾವ್ರಿ. ಹಿಪ್ಪಿ ಅಂತ ಇರ್ತಿರ್ತಾವ ನೋಡಿ ಕೆಲವು. ಇಟ್ಟು ಕೂದಲು ರೀ ಅವು ಏನಿಲ್ಲ. ಎಂದೂ ಒಂದು ದಿವಸ ಹಜಾಮನ ಅಂಗಡಿಗೆ ಹೋಗಿರಂಗೆ ಇಲ್ಲ. ಅವ್ರೊಳಗೆ ಅವನೋ ಇಲ್ಲೋ ಗೊತ್ತಿಲ್ಲ. ಮತ್ತು ಹಿಂಗಾಗಿ ಅಷ್ಟು ಬರೀ ಬಿಟ್ಟಿರ್ತಾವು. ಅವ್ರನ್ನ ಹಿಡಿದು ಯಾತ್ತಿ ಕೆಳಗೆ ಒಗೆದ ಕೂಡಲೇ ಅವನ ಕೈಲಿ ಖಡ್ಗ ಕಸ್ಕೊಂಡಿದ್ನಲ್ಲ, ಒಂದೇಟು ಕತ್ತರಿಸಿದ್ನಂತೆ. ಹೆಂಗೆ ಕತ್ತರಿಸಿದ್ರು ಅಂದರೆ ಚಕರ್ತ ವಾಮಾಂಸತ ಔದರಂ ಪರಂ.
ಈ ಎಡಭುಜದಿಂದ ಹೊಟ್ಟಿಯವರೆಗೆ ಹಿಂಗೆ ಎಳೆದಂತೆ. ವಿಚಾರ ಮಾಡ್ರಿ, ಅಂಗದ ಒಬ್ಬ ಕಪಿಯಾಗಿ ಖಡ್ಗವನ್ನ ಎಳೆದು ಹಿಂಗೆ ಹೊಡೆದ್ರೆ, ಈ ಭುಜದಿಂದ ಹಿಂಗೆ ಎಳೆದ್ರೆ ಶ್ರೀಮದಾಚಾರ್ಯ ಅಷ್ಟೇ ಮಾಡ್ತಾರ, ಯಥೋಪವೀತಂ ಸವಿಧಾ ಕೃತೋ ತಥಾ. ಜನಿವಾರ ಹಾಕೊಂಡೆ ಕಾಣಿಸ್ಲಿಕ್ಕತ್ತಿತ್ತಂತ್ರಿ ಅವ್ಗೆ. ಅದು ಕತ್ತರಿಸಿದ್ದು ರಕ್ತ ರಕ್ತ ಆಗ್ಯದ. ಮಮಾರ ಮಂತ್ರಿ ರಜನಿ ಚರೇಶಿತು ಪೂರ್ಣ ಹಿಂಗೆ ಕರ್ರ ತೊಳೆದ್ಬಿಟ್ನಂತ. ಎರಡು ಭಾಗ ಸೀಳಿ ರಕ್ತ ಸಿಕ್ತವಾಗಿ ಸತ್ತು ಹೋತಂತ. ಬಿದ್ದದ್ದು ಹೆಂಗೆ ಬಿದ್ದಿತ್ತು ಅಂದ್ರೆ ಜನಿವಾರ ಹಾಕೊಂಡು ಸತ್ತದೇನೋ ಬಿದ್ದಿತ್ತಂತ. ಜನ್ಮಾಪಿ ಜನಿವಾರ ಹಾಕೊಳ್ಳದೆ ಇದ್ದದ್ದು ಸಾಯೋ ಕಾಲ ಜನಿವಾರ ಹಾಕೊಂಡು ಸತ್ತ ಅಂತಂದ್ರೆ. ಕೆಲವರು ಅದಕ್ಕೆ ಹಾಕಿರ್ತಾರೆ ಜನಿವಾರ, ಮೊದಲೇನು ಹಾಕೊಳ್ಳೇ ಇಲ್ಲ ಈಗ ಹಾಕೊಳ್ಳಿ ಬಿಡ್ರಿ ಅಂತ ಹಾಕಿರ್ತಾರೆ. ಅದಕ್ಕೆ ಯಜ್ಞೋಪವೀತ ಇದು ಅತ್ಯಂತ ಪವಿತ್ರವಾದದ್ದು. ಸುಮ್ಮನೆ ಅದು ಹಂಗೆ ಕಾಣಿಸಿತು ಅನ್ನೋದನ್ನು ದೃಷ್ಟಾಂತ ಕೊಟ್ಟಿದ್ದಾರೆ. ನಾವು ಧರಿಸುವಂತಹ ಯಜ್ಞೋಪವೀತ ಎಷ್ಟು ಪವಿತ್ರವಾದದ್ದು. ಮಡಿಯಲ್ಲಿ ಹೋಗುವಾಗ ಯಜ್ಞೋಪವೀತವನ್ನೇನು ತೊಯಿಸೋದಿಲ್ಲ, ನಾವು ತೊಯಿಸ್ತೀವ, ಹಾಗೆ ಹಾಕೊಂಡು ಹೋಗಿರ್ತೀವಿ. ಮೈಲಿಗೆಯಲ್ಲಿ ಬರ್ತೀವಿ, ಬಚ್ಚಲಕ್ಕೆ ಹೋಗ್ತೀವಿ, ಮಲಮೂತ್ರ ವಿಸರ್ಜನೆ ಎಲ್ಲಿ ಹೋದರೂ ಕೂಡ ಯಜ್ಞೋಪವೀತಕ್ಕೆ ಮೈಲಿಗೆ ಎಂಬುದು ಇಲ್ಲ. ಅದು ಧಾರವೇ, ಅದೇನು ಬೇರೆ ಅಲ್ಲ. ಮತ್ತೆ ಅದು ಧಾರದಿಂದ ಮಾಡಿರ್ತಾರೆ ಇಲ್ಲ, ಮತ್ತೆ ಈ ಇದು ಬಟ್ಟೆ ಹೆಂಗೆ ಧಾರದಿಂದ ಮಾಡಿದ್ರೆ ಹೆಂಗೆ ಮಾಡಿರ್ತಾರೆ ಅಷ್ಟೇ, ಎಲೆಗಳನ್ನು ಹಾಕಿರ್ತಾರೆ. ಆದರೂ ಅದು ಯಜ್ಞೋಪವೀತ ಅಂತ ಕರೆಸಿಕೊಂಡು ಮಡಿಯಾಗಲಿಕ್ಕೆ ಕಾರಣ ಮಂತ್ರ. ಆ ಮಂತ್ರ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಅದು ಪ್ರಜಾಪತೇ ಚತುರ್ಮುಖ ಬ್ರಹ್ಮದೇವರು ಅವತರಿಸಿ ಬರುವಾಗಲೇನೆ ಸಹಜಂ ಪುರಸ್ತಾತ್ ಹಾಕಿಕೊಂಡೇ ಬಂದಿದ್ರಂತೆ. ಅದರಿಂದ ಮುಂದೆ ನಾವೆಲ್ಲರೂ ಹಾಕಿಕೊಂಡು ಬಂದದ್ದು. ನಮ್ಮ ಯಜ್ಞೋಪವೀತದ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಎಂತಹ ಯಜ್ಞೋಪವೀತ ಪರಮ ಪವಿತ್ರವಾದದ್ದು, ಮಡಿಯಾದದ್ದು. ಎಂದೂ ಕೂಡ ಅದಕ್ಕೆ ಅಶೌಚ, ಅದಕ್ಕೆ ಮೈಲಿಗೆ ಆಯಿತು ಅಂತಿಲ್ಲ. ಆ ಶೌಚದಲ್ಲಿ ವಾಸ್ತವದಲ್ಲಿ ಯಜ್ಞೋಪವೀತ ಬದಲಾಯಿಸಬೇಕು ಅಂತ ಇಲ್ಲರಿ. ಕೆಲವು ಕಡೆಗೆ ಹೇಳಿದ್ದಾರೆ ಸಂಪ್ರದಾಯದಲ್ಲಿ 10 ದಿವಸ ಕಳೆದ್ರೆ ಆ ಶೌಚ ಮುಗೀತು. ಮುಂದೆ ಆ ಜನಿವಾರ ನಮಗೇನೋ ಮನಸ್ಸಿಗೆ ಅಸಮಾಧಾನ ಆಗಿರ್ತದೆ ಎಂಬುದಕ್ಕೆ ತೆಗಿಬೇಕು. ಉಪವೀತಂ ಭಿನ್ನ ತಂತುಂ ಜೀರ್ಣಂ ಕಷ್ಪಳ ದೂಷಿತಂ ಅಷ್ಟೇ. ಭಾಳ ಹೊಲಸಾಗಿದ್ರೆ ಹರಿದು ಹೋದ್ರೆ ಅಂತ ಹೊತ್ತಾಗಿ ತೆಗೆಯಕ್ಕೆ ಹೇಳ್ಯಾರ. ವಾಸ್ತವದಲ್ಲಿ ಎಂದೆಂದೂ ಯಜ್ಞೋಪವೀತಕ್ಕೆ ಮೇಲಿಗೆ ಎಂಬುದಿಲ್ಲ. ದೇಶಾಚಾರ ನಮ್ಮಲ್ಲಿ ಬಂದದ, ತೆಗೆದು ಬಿಡ್ರಪ್ಪ ಅಂತ ತೆಗೆದುಬಿಟ್ರೆ ಆಯ್ತು, ಹಿರಿಯರು ಹೇಳಿದ್ದಕ್ಕೆ. ಆದರೆ ವಾಸ್ತವ ಹಂಗದ. ಆಯ್ತಾ, ಹೊಡೆದ ರಜನೀಚರಿ ಸತ್ತೇ ಹೋತ್ರಿ ಪಾಪ. ಅದು ಮಹಾಪಾರ್ಶ್ವ ಮುಗಿದು ಹೋಯ್ತು. ವಿರೂಪನೇತ್ರ ಯೂಪನೇತ್ರ ಬಂದಿದ್ದಾರೆ. ಅಥೈನಮ ಜಗ್ಮುರು ಜಗ್ಮತುರುಧ್ಯತಾಯುಧೌ ವಿರೂಪನೇತ್ರೋಪ್ಯಥಯೂಪನೇತ್ರಃ ಯಥೈವ ಮೇಘೌ ದಿವಿತಿಗ್ಮರಶ್ಮಿಂ ತಥಾ ಸಮಾಚ್ಛಾದಯತಾಂ ಶರೌಗೈಃ. ಪಾಪ ಬಿಡಲೇ ಇಲ್ರಿ. ಇಬ್ಬರೂ ಸೇರಿಕೊಂಡು ಅಂಗದ ಮೇಲೆ ಬಾಣಗಳ ಸುರಿ ಮಳೆ ಮಾಡಿಬಿಟ್ರಂತೆ. ಮೋಡಗಳು ಸೂರ್ಯನ ಮುಚ್ಚಿ ಹಾಕಿದ್ದಾರೆ ಅಂತ ಹೇಳಿದರು. ಆಗ ಯಾವಾಗ ಅವನಿಗೆ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ, ಅಪ್ಪನ ಸ್ಥಾನದಲ್ಲಿದ್ದ ಸುಗ್ರೀವ ಪಿತೃವ್ಯ ಕಾಕ ಖರೆ ಅಂದರೆ ಅವ ಬಂದಿದ್ದಾನೆ. ತಾಭ್ಯಾಂ ಸಬದ್ಧ ಶರಪಂಜರೇಣ ವಿಚೇಷ್ಟಿತುರ್ನಾಶಕದತ್ರ ವೀರಃ ಹರೀಶ್ವರಃ ಶೈಲಮತಿ ಪ್ರಮಾಣಮುತ್ಪಟ್ಯ ಚಿಕ್ಷೇಪತಯೋ ಶರೀರೇ. ತಾಭ್ಯಾಂ ಆ ವಿರೂಪನೇತ್ರದಿಂದ ಸಹ ಅಂಗದನು ಬದ್ಧ ಶರಪಂಜರೇಣ, ಶರಪಂಜರದಿಂದ ಬಂಧಿತನಾದಾಗ ವಿಚೇಷ್ಟಿತು ನಾಶಕತ, ಬಂಧಿತನಾದ ಏನೂ ಕೈಕಾಲಾಡಿಸಲಿಕ್ಕಾಗದೇ ಇದ್ದಾಗ ಹರೀಶ್ವರ ಸುಗ್ರೀವ ಶೈಲಮತಿ ಪ್ರಮಾಣ ಭಾರೀ ಗಾತ್ರದ ಬೆಟ್ಟವನ್ನು ಎತ್ತಿ ಅವ್ರ ಮೇಲೆ ಓದ್ಬಿಟ್ನಂತೆ. ಚಿಕ್ಷೇಪ ತಯೋಶರೀರೇ. ಏನಾಯಿತು? ಸತ್ತು ಹೋಗ್ಬಿಟ್ರು, ಮುಗಿದು ಹೋಯ್ತು ಕೆಲಸ ಅಷ್ಟೇ. ಉಭೌ ಚ ತೌ ತೇನ ವಿಚೂರ್ಣಿತೌ ರಣೇ ರವೇ ಸುತಸ್ಯೋಪ ಬಲೇರಿತೇನ ನಿಶಾಚರೇಶೋಥ ಶರೇಣ ಸೂರ್ಯಜಂ ಬಿಭೇದ ವಕ್ಷಸ್ಯಪಿ ಸೋಪತದ್ಭುವಿ. ಅವರಿಬ್ಬರೂ ಕೂಡ ತೇನ ವಿಚೂರ್ಣಿತೌ, ಆ ದೊಡ್ಡ ಗಾತ್ರದ ಬಂಡೆಗಲ್ಲಿನಿಂದ ಚೂರ್ಣಿತರಾದಾಗ ರವೇ ಸುತಸ್ಯ ಉರುಬಲೇರಿತೇನ, ಆ ಸೂರ್ಯಪುತ್ರನಾದ ಸುಗ್ರೀವನಿಂದ ಹಾಕಲ್ಪಟ್ಟಿರುವಂತಹದ್ದು, ಒಗೆಯಲ್ಪಟ್ಟಿರುವಂತಹ ಬಂಡೆಗಲ್ಲಿನಿಂದ ಸತ್ತಾಗ ರಾವಣ ನೋಡ್ತಾನೆ. ಇದ್ದ 4 ಮಂದಿ ಮಂತ್ರಿಗಳು 4 ಮಂದಿ ಸತ್ತು ಹೋದ್ರು, ಉಳ್ದ ಒಬ್ಬ ಉಳ್ಕೊಂಡೆ. ಅವೇನು ಸೈನ್ಯ ಪಾಪ, ಈ ಕಡೆಗೆ ಎದ್ರೆ ಈ ಕಡೆ ಹೋಗ್ತಾವ, ಆ ಕಡೆಗೆ ಎದ್ರೆ ಆ ಕಡೆ ಹೋಗ್ತಾವ, ಏನು ಸಂಬಂಧ ಇದ್ದಿದ್ದಿಲ್ಲ. ಇನ್ನು ಉಳಿದದ್ದು ರಾವಣ ಒಬ್ಬ ಉಳ್ಕೊಂಡಿದ್ದಾನೆ. ರಾವಣನಿಗೂ ಲಕ್ಷ್ಮಣನಿಗೂ ರಾಮನಿಗೂ ಯುದ್ಧ ಆಗಬೇಕಿನ್ನ. ಆ ಪ್ರಸಂಗ ಬಂತು. ಅಂದ್ರೆ ಈಗ ಇದು ಕ್ವಾರ್ಟರ್ ಫೈನಲ್ ಮುಗೀತು, ಇನ್ನು ಫೈನಲ್ ತುಳ್ಕೊಳ್ತೀನಿ ಅಂತ ಲೆಕ್ಕ. ಅದಕ್ಕೆ ಆಗ ಆ ಸುಗ್ರೀವನ ಮೇಲೆ ಇವನೊಂದು ಬಾಣ ಪ್ರಯೋಗ ಮಾಡಿದ್ನಂತೆ. ಶರೇಣ ಸೂರ್ಯಜಂ ಬಿಭೇದ ವಕ್ಷಸಿ, ಬಾಣ ಹೊಡೆದ್ರೆ ಸುಗ್ರೀವನ ಎದೆಯನ್ನ ಒಳಗೆ ಖಚ್ಚಂತ ನಟ್ಬಿಡ್ತು. ಸುಗ್ರೀವ ಎಚ್ಚರ ತಪ್ಪಿ ಬಿದ್ದು ಹೋಗ್ಬಿಟ್ಟ. ಬಿದ್ದಾಗ
ಲಕ್ಷ್ಮಣ ಬಂದು ನಿಂತಿದ್ದಾನೆ. ತತಸ್ತು ಸರ್ವಂಶ್ಚ ಕಪಿ ಪ್ರವೀರಾನ್ ವಿಧೂಯ ಬಾಣೈರ್ ಬಲವಾನ್ ದಶಾನನಃ ಜಗಾಮ ರಾಮಾಭಿಮುಖಸ್ತದೈನಂ ಮೃರೋಧ ರಾಮ ವರಜಶರೌಗೈಃ. ಕಪಿಪ್ರವೀರಾನ್ ಯಾವಾಗ ಸುಗ್ರೀವ ಬಿದ್ದ, ಇನ್ನುಳಿದ ಎಲ್ಲ ಕಪಿಗಳನ್ನು ಬಾಣಗಳಿಂದ ಹೊಡಿತಾ ದಶಾನನಃ ರಾಮಾಭಿಮುಖ ಜಗಾಮ, ರಾಮನ ಕಡೆಗೆ ಮುಖ ಮಾಡಿಕೊಂಡು ಹೊಂಟಾಗ ರಾಮ ಅವರಜಃ ರಾಮಾನುಜನು ಯಾರವರು ಲಕ್ಷ್ಮಣ, ಆತ ಶರೌಘೈಹಿ ರೋಧ ಬಾಣಗಳನ್ನು ಹೊಡಿತಾ ಇದ್ದಾನೆ. ತದಾ ದಶಾಸ್ಯೋಂತಕದಂಡಕಲ್ಪಾಂ ಮಯಾಯ ದತ್ತಾಂ ಕವಲೋದ್ಭವೇನ ಮಯಾದ್ಗೃಹೀತಾಂ ಚ ವಿವಾಹ ಕಾಲೇ ಪ್ರಗೃಹ್ಯ ಶಕ್ತಿಂ ವಿಸಸರ್ಜ ಲಕ್ಷ್ಮಣೇ. ರಾವಣ ಈ ಲಕ್ಷ್ಮಣನಿಗೆ ಮತ್ತೊಂದು ಸರ್ತಿ ಯುದ್ಧ ಆಗಿದೆ, ಇಬ್ಬರದು ಮತ್ತೊಮ್ಮೆ ಆದ್ರಿಂದ ಒಂದು ಶಕ್ತ್ಯಾಯುಧ ಅಂತ ಆಯುಧ ಇತ್ತಂತೆ. ನೋಡ್ರಿ, ಮೊದಲು ಅಂಗದ ಅವನ ಮೇಲೆ ಬಾಣಗಳ ಮಳೆ ಸುರಿದ್ರಿಂದ ಅವನಿಗೆ ಬರ್ಲಿಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಸುಗ್ರೀವ ಅವರಿಬ್ಬರನ್ನು ಕೊಂದಾಗ ರಾವಣ ಬಾಣ ಹೊಡೆದ. ಅವನ ಕಡೆಯಿಂದ ಅವನು ಎಚ್ಚರ ತಪ್ಪಿಬಿಟ್ಟ ಅನ್ನೋದಕ್ಕೆ ಲಕ್ಷ್ಮಣ ಬಂದಿದ್ದಾನೆ. ಈ ಲಕ್ಷ್ಮಣನಿಗೂ ಪೆಟ್ಟಾದಾಗ ಹನುಮಂತ ಬರ್ತಾನೆ. ಹನುಮಂತ ರಾಮನ ಕಡೆ ಕರ್ಕೊಂಡು ಹೋಗ್ತಾನೆ. ಹಿಂಗಾಗಿ ಇದು ತಾರತಮ್ಯ ಸಿದ್ಧಾಂತ ಹಂಗೆ ಬರ್ತದೆ ನೋಡ್ರಿ ಪೂರ್ಣ. ಮೊದಲು ಅಂಗದ, ಆಮೇಲೆ ಸುಗ್ರೀವ, ಆಮೇಲೆ ಲಕ್ಷ್ಮಣ, ಆಮೇಲೆ ಹನುಮಂತ, ಆಮೇಲೆ ರಾಮಚಂದ್ರ ಅಂತ ತಾರತಮ್ಯವನ್ನು ಹೇಳ್ತಾ ಹೊರಟಿದ್ದಾರೆ. ಶಕ್ತಿ ಅಂತ ಒಂದು ಆಯುಧ ಅಂತ, ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡ್ತಾನಂತೆ. ಯಾರು ಕೊಟ್ಟಿದ್ರು ರಾವಣನಿಗೆ ಶಕ್ತ್ಯಾಯುಧ ಅಂತ ಒಂದು ಇತಿಹಾಸ ಒಂದೇ ಶ್ಲೋಕರಿ 2 ಸಾಲ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ. ಮಂಡೋದರಿ ಇದ್ಲಲ್ಲ ರಾವಣನ ಹೆಂಡತಿ, ಆ ಮಂಡೋದರಿ ಮಯಾಸುರ ಅಂತ ಒಬ್ಬ ಅಸುರ ಇದ್ದಾನೆ, ಅವನ ಮಗಳು. ಅಂದ್ರೆ ದೇವತೆಗಳಿಗೆ ಒಬ್ಬ ಇಂಜಿನಿಯರ್ ಇದ್ದಾರೆ, ವಿಶ್ವಕರ್ಮ ಅಂತ ಹೆಸರು. ದೈತ್ಯರಿಗೆ ಒಬ್ಬ ಇಂಜಿನಿಯರ್ ಇದ್ದಾರೆ, ಮಯಾಸುರ ಅಂತ ಹೆಸರು. ದೇವತೆಗಳ ಊರು, ಪಟ್ಟಣಗಳು, ಮನೆಗಳು, ಅವರ ಸೇತುವೆಗಳು, ಅವರು ಏನೇನು ಬೇಕೋ ಎಲ್ಲ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ದೇವಶಿಲ್ಪಿ ವಿಶ್ವಕರ್ಮ, ಅಸುರ ಶಿಲ್ಪಿ ಮಯಾಸುರ ಅಂತ. ಆ ಮಯಾಸುರನ ಮಗಳು ಯಾರು ಅಂದರೆ ಈ ಮಂಡೋದರಿ. ಹೆಸರಷ್ಟೇ ಮಂಡೋದರಿ. ಪಾಪ ಪ್ರಾತಸ್ಮರಣೀಯಳವಳು, ನಿತ್ಯದಲ್ಲಿ ಅವಳು ಸ್ಮರಣೆ ಮಾಡಿ. ರಾಕ್ಷಸನ ಪತ್ನಿಯಾಗಿದ್ದರೂ ಎಲ್ಲರಿಂದಲೂ ಪ್ರಾತಸ್ಮರಣೀಯಳಾಗಬೇಕಾಗಿದ್ರೆ ಹೆಂಗೆ ಬದುಕಿದ್ರು ನೋಡ್ರಿ ಅವ್ರು ಹೆಣ್ಮಗಳು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂನಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಅಂತ ನಮ್ಮ ಹಿರಿಯರು ರಾವಣನ ಪತ್ನಿಯಾಗಿದ್ದಾಳೆ ಅಂತ ಕೈ ಬಿಡಲಿಲ್ಲ ಅವಳನ್ನು. ಆ ಹೆಣ್ಣು ಮಗಳ ಬಾಳು, ಹೆಣ್ಣು ಮಗಳ ನಡವಳಿಕೆ ನಮಗೆಲ್ಲ ಆದರ್ಶವಾಗಿರಲಿ ಅಂತ ಪ್ರಾತಸ್ಮರಣೀಯರನ್ನಾಗಿ ಮಾಡಿಟ್ಟಿದ್ದಾಳವನ್ನ. ಅಂಥ ಮಂಡೋದರಿಯನ್ನು ಲಗ್ನ ಮಾಡಿ ಕೊಟ್ಟ ರಾವಣಗೆ. ಮಾಡಿಕೊಡೋ ಕಾಲಕ್ಕೆ ಅಳಿಯಾಗಿಂದ ಕೊಡ್ಬೇಕಲ್ಲ, ಮತ್ತೆ ಸದಕ್ಷಿಣಾಕಂ ಸತಾಂಬೂಲಂ, ಕನ್ಯಾದಾನ ಮಾಡಿಕೊಡೋ ಕಾಲಕ್ಕೆ ದಕ್ಷಿಣೆ ತಾಂಬೂಲ ಸಹಿತ ಕೊಡ್ಬೇಕಂತ, ಕನ್ಯಾದಾನ ಅಂತ ಹೇಳ್ಯಾರ. ಅದಕ್ಕೆ ಏನು ಕೊಡ್ಬೇಕು? ಆ ಮಯಾಸುರನಿಗೆ ಬ್ರಹ್ಮದೇವರೊಂದು ಆಯುಧ ಕೊಟ್ಟಿದ್ರಂತ, ಶಕ್ತ್ಯಾಯುಧ ಅಂತ ಅದಕ್ಕೆ ಹೆಸರು. ಆ ಆಯುಧವನ್ನ ಈತ ಹೆಂಗೂ ನಂದ ಅಳಿಯಾಗ ಕೊಟ್ಬಿಟ್ರಾತು ಅಂತ ತಿಳ್ಕೊಂಡು ಹೇಳಿ ಈ ಅಳಿಯಾಗ ಕೊಟ್ಟಿದ್ದಂಥದ್ದು. ಹೀಗಾಗಿ ಬ್ರಹ್ಮದತ್ತವಾದ ಶಕ್ತ್ಯಾಯುಧ ಮಯನಿಂದ ಅಳಿಯನಾಗಿರುವಂಥ ರಾವಣನಿಗೆ ಬಂದಿದ್ರೆ ಆ ಶಕ್ತ್ಯಾಯುಧ ಈಗ ಯಾರಿಗೆ ಬಿತ್ತು ಹೊಡ್ತಾ ಅಂದರೆ ಲಕ್ಷ್ಮಣನಿಗೆ ಹಾಕಿದ್ದಾರೆ, ಮುಗೀತು. ಬ್ರಹ್ಮ ಕೊಟ್ಟ ಆಯುಧ 198. ತಯಾ ಸವೀರಃ ಸುವಿದಾರಿತೋರಾಃ ಪಪಾತ ಭೂಮೋ ಸುವೃಶಂ ವಿಮೂರ್ಛಿತಃ ಮರುತ್ಸುತ ಶೈಲಮತಿ ಪ್ರಮಾಣಂ ಚಿಕ್ಷೇಪ ರಕ್ಷಃ ಪತಿವಕ್ಷಸಿ ಧೃತಂ. ತಯಾ ಆ ಶಕ್ತ್ಯಾಯುಧದಿಂದ ಸಹ ವೀರಃ ಲಕ್ಷ್ಮಣ ಸುವಿದಾರಿತ ಉರಾಹ ಯದಿ ಸೀಳಿ ಹೋಯ್ತಂತೆ ಲಕ್ಷ್ಮಣ ಅಂತ. ಅಕ್ಷರಶಃ ಕತ್ತರಿಸ್ಬೇಕ್ರಿ ಇವೆಲ್ಲ. ಆ ಸುಗ್ರೀವಂದು ಇವ್ರದೆಲ್ಲ ಎದಿಗಳೆಲ್ಲ ಕತ್ತರಿಸಿ ಹೋಗಿರಬೇಕು. ಪಪಾತ ಭೂಮೋ ಸುಭೃಶಂ ವಿಮೂರ್ಛಿತ, ಮೂರ್ಛೆಗೊಂಡು ಭೂಮಿಯಲ್ಲಿ ಲಕ್ಷ್ಮಣ ಬಿದ್ದಿದ್ದಾನಂತೆ. ಆಗೇನಾಯಿತು, ಇನ್ನು ಮುಂದೇನಾದರೂ ಮತ್ತೆ ಅಬದ್ಧ ಕೆಲಸ ಮಾಡಿಡಾನಿ ರಾವಣ ಅಂತ ತಿಳ್ಕೊಂಡು ಶೈಲ ಅತಿ ಪ್ರಮಾಣ ಮರುತ್ಸುತ, ಹನುಮಂತ ದೇವರು ದೊಡ್ಡ ಬಂಡೆಗಳು, ಅದು ಎಲ್ಲೋ ಯುದ್ಧ ಮಾಡ್ತಾ ಇದ್ರು, ಅಲ್ಲಿಂದ ಎತ್ತಿ ಬರೆದಿದ್ದಾರೆ. ಬಗೆದ್ರೆ ರಕ್ಷಪತಿ ತೇನಾತಿ ಗಾಢಂ ವ್ಯಥಿತೋ ದಶಾನನೋ ಮುಖೈರ್ವಮನ್ ಶೋಣಿತ ಪೂರಮಾಶು. ಹೊಡೆದ್ರೆ 10 ಮುಖದಿಂದ ರಕ್ತವಾಂತಿ ಮಾಡ್ಕೊಂಡು ಬಿದ್ದು ಹೋತಂತ ರಾವಣ. ಏನ್ರಿ, ಏನು ಬಲ ಹನುಮಂತ ದೇವರದ್ದು. ತದಂತರೇಣ ಪ್ರತಿಗೃಹ್ಯ ಲಕ್ಷ್ಮಣಂ ಜಗಾಮ ಶಕ್ತ್ಯ ಸಹ ರಾಮ ಸನ್ನಿಧಿಂ. ಭಾಳ ಚಂದ ಮಾತು. ಅವ ರಾವಣ ಬಿದ್ದ. ಹನುಮಂತ ದೇವ್ರ ಮುಂದೆ ಏನು ಮಾಡಿದರು, ಆ ಲಕ್ಷ್ಮಣನನ್ನ ತಾಯಿ ಮಗು ಎತ್ಕೊಂಡ್ರಂತ್ರಿ. ಅವನು ಹಿಂಗೆ ಕೈಯಾಗಿ ಲಿಫ್ಟ್ ಮಾಡ್ತಾರಂತ. ಅವನು ಎತ್ಕೊಂಡ್ರೆ ಆ ಶಕ್ತ್ಯಾಯುಧ ಹಂಗೆ ಸಿಕ್ಕೊಂಡ್ದು ಒಳಗಡೆಗೆ. ಆ ಆಯುಧ ಲಕ್ಷ್ಮಣ ಎಲ್ಲ ಸೇರ್ಕೊಂಡು ಕರ್ಕೊಂಡು ರಾಮನ ಸನ್ನಿಧಾನಕ್ಕೆ ಬಂದ್ಬಿಟ್ರಂತ. ಹೆಂಗೆ ಉಪಾಯ ಮಾಡ್ಬೇಕು ನೋಡ್ರಿ. ಅಲ್ಲೇ ಬಿಟ್ಟಿದ್ರೆ
ರಾವಣ ರಕ್ತ ಕಾರಿಕೊಂಡು ನಾವು ಎದ್ದು ಮುಂದಿನ ಕ್ಷಣದ ಲಕ್ಷ್ಮಣ ಏನಾರ ಮಾಡಿ ಗಿಡ್ಯಾನ, ಅವ ಎಚ್ಚರ ಇಲ್ಲ. ಲಕ್ಷ್ಮಣ ಎಚ್ಚರದಲ್ಲಿ ಇದ್ದಿದ್ರೆ ಏನಾದರೂ ಮಾಡ್ತಿದ್ದ, ಎಚ್ಚರದಲ್ಲಿ ಇಲ್ಲ. ಅದಕ್ಕೆ ಲಕ್ಷ್ಮಣನ ಜೀವನ ಉಳಿಸ್ಬೇಕು. ಅದಕ್ಕೆ ಲಕ್ಷ್ಮಣ ಪ್ರಾಣದಾತಾಚ. ಅವರು ಹನುಮಂತೇವ್ರ ಸ್ತೋತ್ರಗಳನ್ನು ಮಾಡೋ ಕಾಲಕ್ಕೆ ದಶಗ್ರೀವಸ್ಯ ದರ್ಪ, ಲಕ್ಷ್ಮಣನ ಪ್ರಾಣವನ್ನು ಉಳಿಸಿದವನು, ದಶಗ್ರೀವನಾದ ರಾವಣನ ದರ್ಪವನ್ನು ಅಡಗಿಸಿದವನು ಅಂತ ಹನುಮಂತನ ಸ್ತೋತ್ರ ಇದೆ. ಲಕ್ಷ್ಮಣ ಪ್ರಾಣದಾತ. ಕರ್ಕೊಂಡು ಬಂದರು, ರಾಮನ ನಿಲ್ಲಿಸಿದ್ರು. ರಾಮ ಅಂದ, ಏನಪ್ಪ ಎಷ್ಟು ಮಂದಿ ಬಿದ್ದಾವ ಇಂಥವು ಅಂದರು. ಹನುಮಂತೇವ್ರಂದ್ರು, ಭಾಳ ಕೇಸವ, ಕೊರೋನಾ ಕೇಸ್ ಇದ್ದಂಗೆ ಸಿಕ್ಕಾಪಟ್ಟೆ ಕೇಸ್ಗಳವ ಈಗ ಅಂದರು. ಅದಕ್ಕೆ ಮತ್ತೆ ಹೇಳಿದ, ಸಮುದ್ರಬರ್ಹಾತ ಚ ತಾಂ ರಾಘವೋ ದಿದೇಶ ಚ ಪ್ರಾಣವರಾತ್ಮಜಂ ಪುನಃ. ಏನು ಮಾಡಿದರು? ಪ್ರಭು ಸಮಾನೇತು ಮಥೋ ವರೌಷಧೀ ಸಚಾನಿನಾಯಾಶ ಗಿರಿಂ ಪುನಸ್ತಂ. ನೋಡ್ರಿ ಹೊಸ ಅಂಶ. ಆ ಶಕ್ತ್ಯಾಯುಧ ನಟ್ಟಿತ್ತಲ್ಲ, ರಾಮನೇ ಅದನ್ನ ಕೈಯಿಂದ ತೆಗೆದು ಹೊರಗೆ ಹಾಕಿಬಿಟ್ಟು ಬಿಸಾಡಿಬಿಟ್ನಂತ. ಆದರೆ ಗಾಯ ಕತ್ತರಿಸಿದ್ದು ಎಚ್ಚರ ಹೋಗಿದ್ದು ಬಂದಿಲ್ಲಲ್ಲ. ಹನುಮಂತ ಹೇಳಿದಂತ ಮತ್ತೊಂದು ಸರ್ತಿ ಹೋಗಿ ಸಂಜೀವಿನಿ ತಗೊಂಡು ಬಾ ಅಂತ ಹೇಳಿದಂತ. ಎರಡನೇ ಬಾರಿಗೆ ಆ ಗಂಧಮಾದನ ಪರ್ವತ ತಂದದ್ದಾಗಿದೆ, ಒಂದು ಸರ್ತಿ ಅಲ್ಲ. ನಾವೆಲ್ಲ ಒಂದೇ ಬಾರಿ ಕೇಳಿರ್ತೀವಿ. ರಾಮಾಯಣದಲ್ಲಿ 2 ಬಾರಿ ತಂದ ಉಲ್ಲೇಖವನ್ನು ಹೇಳ್ತಾರೆ. ಪ್ರಭು ಸಮಾನೇತು ಮಥೋ ವರೌಷಧೀ ಸಚಾನಿನಾಯಾಶ ಗಿರಿ ಪುನಸ್ತಂ. ಮತ್ತೆ ತಗೊಂಡು ಬಂದರು. ಮತ್ತ ತರೋ ಕಾಲದಲ್ಲೇನೆ ತದ್ಗಂಧ ಮಾತ್ರೇಣ ಸಮುತ್ಥಿತೋಸೌ. ಅದರ ವಾಸ್ತಿ ಬಂದು ಕೂಡಲೇನೆ ಎದ್ಬಿಟ್ರಂತ ಲಕ್ಷ್ಮಣ. ಎಷ್ಟು ಔಷಧ ಎಷ್ಟು ಸ್ಟ್ರಾಂಗ್ ಇರ್ಬೇಕು ವಿಚಾರ ಮಾಡಿರಿ. ಕೆಲವು ಕಷಾಯ ಮಾಡಿರ್ತಾರೆ ಮನ್ಯಾಗ, ಅವು ಕಷಾಯ ಮಾಡಿದ್ದು ಅಡುಗೆ ಮನೆಯಾಗಿದ್ದು ವಾಸನೆ ಹೊರಗೆ ಗೀಡ್ ತನಕ ಬರ್ತಿರ್ತಾರೆ. ಅಷ್ಟು ಸ್ಟ್ರಾಂಗ್ ಮಾಡಿಬಿಟ್ಟಿರ್ತಾರೆ. ಅದನ್ನು ನೆಗಡಿ ಕೆಮ್ಮು ಹೋಗ್ಲಿ ಅಂತ ತಿಳ್ಕೊಂಡು ಇವು ತೊಗೊಂಡವನು ಹೋಗೋಂಗೆ ಮಾಡಿರಬಾರ್ದು. ಅಂದರೆ ನೆಗಡಿ ಕೆಮ್ಮು ಹೋಗಿ ಏನು ಮಾಡಿದರೆ ಅಷ್ಟು ಬರೀ ಸ್ಟ್ರಾಂಗ್ ಮಾಡಿದರೆ. ಕೆಲವು ಇರ್ತಾವೆ ನೋಡ್ರಿ, ಅಡಿಗೆ ಒಳಗೆ ಬಳಸಬಾರ್ದದ್ದು ನಿಷಿದ್ಧ ಪಲ್ಯಗಳು, ಕೆಟ್ಟ ವಾಸನೆ ತರ್ತಿರ್ತಾವ್ರಿ. ಅವು ಹಂಗಿರ್ತಾವೆ ದುರ್ವಾಸನೆ ಅಲ್ಲಿ ತನಕ. ಹಂಗೆ ಇದು ಔಷಧ ಹೆಂಗಿತ್ತು ಅದು ವ್ಯತಿರೇಕ ದೃಷ್ಟ ಅಂತ. ಹೆಂಗಿತ್ತು ಔಷಧ ಅಂದರೆ ಬಂದು ಕೂಡಲೇ ಎದ್ದು ಬಿಟ್ರಂತೆ. ಸೌಮಿತ್ರಿರಾತ್ರೌರ್ ಬಲಶ್ಚ ಪೂರ್ವತ್ ಶಶಂಶ ಚಾಶ್ಲಿಷ್ಯ ಮರುತ್ಸುತಂ ಪ್ರಭು ಸರಾಘವೋ ಗಣ್ಯ ಗುಣ ನವಸ್ಮಯನ್. ರಾಮಚಂದ್ರ ಲಕ್ಷ್ಮಣ ಎಲ್ಲರೂ ಆ ಹನುಮಂತನನ್ನು ಕೊಂಡಾಡ್ತಾರೆ. ತಗೊಂಡು ಬಂದಿಪ್ಪ, ಸಂತೋಷ ಆಯಿತು ಅಂತ ತಿಳ್ಕೊಂಡ್ರು. ಮುಂದೆ ಏನಾಯ್ತು? ಅಲ್ಲೇ ಇದ್ದ ಮತ್ತೆ ಯಥಾ ಪ್ರಕಾರ ಓದ್ಬಿಟ್ಟು ಹನುಮಪ್ಪ 2ನೇ ಸರ್ತಿ. ಪ್ರಾಕ್ಷಿಪತ್ತಂ ಗಿರಿವರಂ ಲಂಕಾಸ್ತಸ್ಸಂ ಸಮಾರುತಿ ಅರ್ಧಲಕ್ಷೇ ಯೋಜನಾನಾಂ ಯತ್ರಾಸೋ ಪೂರ್ವ ಸಂಸ್ಥಿತಃ. ಲಂಕೆಯಲ್ಲಿ ನಿಂತಿರುವಂತಹ ಹನುಮ ಅದನ್ನು ಕೈಯಿಂದ ತೆಗೆದುಕೊಂಡು ಬಿಸಾಡಿದ್ರೆ ಅರ್ಧಲಕ್ಷೇ ಯೋಜನಾನಾಂ 50,000 ಯೋಜನ ದೂರದಲ್ಲಿತ್ತಂಥದ್ದು. ಲಂಕಾದಿಂದ ಗಂಧಮಾದನ ಪರ್ವತ 50,000 ಯೋಜನ ಅಲ್ಲಿ ಬಿಸಾಡಿದ್ದಾನೆ. ತದ್ಬಾಹುವೇಗಾತ, ಹನುಮಂತ ದೇವರ ಬಾಹು ವೇಗದಿಂದ ಸಂಶ್ಲೇಷಂ ಪ್ರಾಪಪೂರ್ವದೇವ ಸಹ. ಮೊದಲು ಹೆಂಗಿತ್ತು ಹಾಗೆ ಕುತ್ಕೊಳ್ತು. ಮೃತಾಶ್ಚಯೇ ಪ್ಲವಂಗಮಾಸ್ತು ತದ್ಗಂಧ ತೇಪಿ ಜೀವಿತಾ. ಆ ವಾಸನೆಯಿಂದ ಸತ್ತು ಹೋದ ಕಪಿಗಳೆಲ್ಲವೂ ಎದ್ದು ಬಿಟ್ರು. ಈಗ ಒಂದು ಸ್ವಲ್ಪ ಸ್ವಾರಸ್ಯ ಏನು ಅಂದರೆ, ಹೌದಾಚಾರ ನೀವು ಪುರಾಣ ಹೇಳಿಕತ್ತೀರಿ, ನಾವು ಕೇಳಿಕತ್ತೀವಿ, ಸಂತೋಷ ಬೆಳೆದಿಲ್ಲ. ಆ ಹನುಮಂತ ದೇವರು ಗಂಧಮಾದನ ಗಿರಿಯನ್ನು ತಗೊಂಡು ಬಂದರು. ಅದರೊಳಗೆ ಔಷಧಿಗಳಿದ್ದವು. ಔಷಧದಿಂದಾಗಿ ಲಕ್ಷ್ಮಣ ಮೂರ್ಛೆ ಹೋದವನು ಎದ್ದ, ಸುಗ್ರೀವ ಎದ್ದ, ಔಷಧಿಗಳೆಲ್ಲ ಸತ್ತು ಕಪಿಗಳೆಲ್ಲ ಎದ್ದು ಅಂತ. ಅದ ಯುದ್ಧ ಭೂಮಿಯೊಳಗೆ ರಾಕ್ಷಸರು ಸತ್ತು ಬಿದ್ದಿದ್ರಲ್ಲ. ಮತ್ತು ಇದ ಸಂಜೀವಿನಿ ಔಷಧಿಯಿಂದ ಜಡಿಬೂಟಿಯೋಸೆ ಅವರೂ ಎದ್ದು ಬಿಟ್ರೆ ಗತಿ ಏನು ಮುಂದೆ? ಪುರಾಣ ಹೇಳ್ತಿರ್ತಿರ್ಲ, ಸ್ವಲ್ಪ ನೋಡ್ಕೊಂಡು ಹೇಳ್ಬೇಕ್ರಿ. ಹಂಗೆ ಅವಸರದಾಗ ಪುರಾಣ ಹೇಳಬಾರ್ದು. ಆಚಾರ ಪುರಾಣ ಹೇಳೋ ಕಾಲಕ್ಕೆ ಅವರೆಲ್ಲಿ ಹೋದ್ರು ಮತ್ತೆ? ಎಷ್ಟು ಮಜಾ ಅದ ನೋಡ್ರಿ. ರಾಮ ರಾವಣ ಇಬ್ರು ಒಂದ ರೀತಿ ಆಲೋಚನೆ ಮಾಡಿದ್ರಂತ. ಏನು ಆಲೋಚನೆ ಮಾಡಿದ್ರು? ರಾಮಾಜ್ಞೆಯೈವ ರಕ್ಷಾಂಸಿ ಹರಯೋ ಅಬ್ಧಾವಕ್ಷಿಪನ್ ನೋಜ್ಜೀವಿತಾಸ್ತೇತು ವಾನರ ನಿರಜೋ ಭವನ್. ರಾಮ ಏನು ಮಾಡಿದ್ದಾನೆ? ಎಲ್ಲ ಕಪಿಗಳಿಗೆ ಒಂದು ಆದೇಶ ಮಾಡಿದ್ದಂತ, ನೀವು ಯುದ್ಧ ಮಾಡೋದು ಎಷ್ಟು ಮುಖ್ಯವೋ, ಯುದ್ಧದಲ್ಲಿ ಸತ್ತು ಹೋದ ರಾಕ್ಷಸರ ಶರೀರಗಳನ್ನು ಸಮುದ್ರದಲ್ಲಿ ಬಿಸಾಡೋದು ಅಷ್ಟೇ ಮುಖ್ಯ ಅಂತ ಹೇಳ್ಬಿಟ್ಟಿದ್ದಂತ. ಮೊದಲೇ ಆರ್ಡರ್ ಮಾಡಿಬಿಟ್ಟಿದ್ದಂತ. ಹಿಂಗಾಗಿ ಕೆಲವು ಕಪಿಗಳನ್ನು ಕಸ ಬೆಳಲಿಕ್ಕೆ ನಿಲ್ಲಿಸ್ಬಿಟ್ಟಿದ್ರಿ. ಅವ ಸತ್ತು ಕೂಡಲೇ ಎತ್ಕೊಂಡು ಹೋಗೋದು, ಸಮುದ್ರ ಹಾಕಿಬಿಡೋದು. ಜಲಸಮಾಧಿ ಅಂತ ಹೆಸರಿ ಅವಕ್ಕೆ. ಆ ಸಮುದ್ರ ಅಂದ್ರೆ ಏನ್ರಿ? ಒಂದು ಆಳಕ್ಕೆ ಹೋಗ್ತದೆ, ಇಲ್ಲ ಹರ್ಕೊಂಡು ಹೋಗ್ತದೆ. 2 ಕೆಲಸ ಆಗ್ಬೇಕು. ಆಳಕ್ಕೆ ಹೋಗಿ ಹರ್ಕೊಂಡು ಹೋಗ್ಬಿಡ್ತಿತ್ತು. ಹಿಂಗಾಗಿ ಯಾವ ರಾಕ್ಷಸರ ಶರೀರವೂ ಇಲ್ಲಿ ಉಳಿದಿದ್ದಿಲ್ಲ. ಎಲ್ಲಿ? ಆ ಯುದ್ಧ ಭೂಮಿಯಲ್ಲಿ ಕಪಿಗಳು ಮಾತ್ರ ಬಿದ್ದಿದ್ದು ರೀ. ಮಜಾ ನೋಡ್ರಿ. ರಾಮ ಇಷ್ಟೇ ಹೇಳಿದ್ದಲ್ಲ, ರಾವಣ ಸತೆ ಹಂಗೆ ಹೇಳಿದ್ನಂತ ತಮ್ಮ ರಾಕ್ಷಸರಿಗೆ. ಏನು ಮಾಡ್ರಿ ಅಂದ್ರೆ, ಕಪಿಗಳು ಸತ್ತದ್ದನ್ನ ಅಲ್ಲೇ ಬಿಟ್ಟಿರ್ರಿ, ನಮ್ಮವ್ರು ಸತ್ತಿದ್ರೆ ಎತ್ತಿ ಸಮುದ್ರ ಹಾಕ್ರಿ ಅಂತ ಹೇಳಿದ್ನಂತ. ಹೀಗ್ಯಾಕೋ ಮಹಾರಾಯ ತಲೆಗಿಲಿಯದೇ ನಿನಗೆ ಅಂತ ರಾವಣ ಅಂತಾನೆ. ನಮ್ಮ ರಾಕ್ಷಸರು ಸ್ವಲ್ಪ ಅಜ್ಬುರ್ಕರಿದ್ದಾರೆ.
ಆ ಸತ್ತ ರಾಕ್ಷಸರನ್ನು ನೋಡಿ ಇವು ಎದಿಗುಂಡ್ಕೊಂಡು ಯುದ್ಧಕ್ಕೆ ಬರಲಿಲ್ಲ ಅಂದರೆ ಹೌದಿಲ್ಲ, ಅಯ್ಯೋ ಪಾಪ ಅವ್ರು ಸತ್ತಾರಂತ ಮತ್ತು ನಾವು ಯುದ್ಧಕ್ಕೋ ನಾವು ಸತ್ತು ಹೋಗ್ಬಿಡ್ತೀವಿ ಅಂತ ತಿಳ್ಕೊಂಡು ಯುದ್ಧಕ್ಕೆ ಬರದೇ ಇದ್ರೆ ಏನು ಮಾಡಬೇಕು? ಅದಕ್ಕೆ ಅವ್ರ ಹೆಣಗಳನ್ನೆಲ್ಲ ಎತ್ತಿ ಸಮುದ್ರ ಹೋಗಿರಿ. ಮತ್ತು ಕಪಿಗಳ ಹೆಣ ಯಾಕೆ ಬಿದ್ದಿರಲಿ, ನಮ್ಮೂರು ಇಷ್ಟು ಮಂದಿನ ಕೊಂದಾರ ಅಂತ ಅವಕ್ಕೆ ಧೈರ್ಯ ಬರ್ತದೆ ಅಂತ ಹೇಳಿದ್ನಂತ. ನೋಡ್ರಿ, ಇದು ಎಂಥ ಹುಚ್ಚು ಕೆಲಸ ಇಲ್ಲ. ದೇವರ ಆಟ ತಿಳಿಯದೋ ನಿನ್ನಾಟ ಅಂತಿದೆ ನೋಡ್ರಿ. ಇಂಥ ಅದ್ಭುತ ಕೆಲಸ ಮಾಡಿದ್ದಾನೆ ಸ್ವಾಮಿ ರಾಮಚಂದ್ರ. ಇಲ್ಲಿ ತಮ್ಮ ಕಪಿಗಳಿಗೆ ಹೇಳಿ ರಾಕ್ಷಸರನ್ನೆಲ್ಲ ಸಮುದ್ರಕ್ಕೆ ಬಿಸಾಡಿಸಿದ್ದಾನೆ. ರಾವಣನು ಅದೇ ಕೆಲಸ ಮಾಡಿದ್ದಾನೆ. ಇಬ್ಬರದು ಒಂದೇ ಥಾಟ್, ಇಬ್ಬರು ಹೊರಗೆ ಹಾಕೋದು. ಆದರೆ ವಿಚಾರ ಏನು ಅಂದರೆ, ರಾಮ ನಾಳೆ ಔಷಧ ಬಂದಾಗ ಅವು ಬದುಕಬಾರ್ದು ಅಂತ, ರಾವಣ ಅವನು ನೋಡಿ ನಮ್ಮ ರಾಕ್ಷಸರು ಯುದ್ಧಕ್ಕೆ ಬರದೇ ಇರಬಾರ್ದು ಅಂತ. ಕಪಿಗಳಿರ್ಲಿ ಯಾಕೆ ಔಷಧ ಬಂದಾಗ ಹೇಳಲಿ ಅಂತ, ರಾವಣ ಕಪಿಗಳಿರ್ಲಿ ಅವ್ರು ನೋಡಿ ಇಷ್ಟು ಮಂದಿ ಕೊಂದಾರ ಅಂತ ಯುದ್ಧಕ್ಕೆ ಬರಲಿ ಅಂತ. ಒಂದೇ ವಿಷಯವನ್ನ ಎರಡು ಆಂಗಲ್ ಅಲ್ಲಿ ನೋಡೋದು ಬದುಕು ಇದಕ್ಕೆ ಕರೀತಾರೆ. 3D 2D ಅಂತ ಇರ್ತಲ್ಲ, 2 ಡೈಮೆನ್ಷನ್ 3 ಡೈಮೆನ್ಷನ್, ಇದೇ ಡೈಮೆನ್ಷನ್ ಅದು ಹಿಂಗೆ ಎರಡೆರಡು ದೃಷ್ಟಿಕೋನ ನೋಡುವಂತ. ನೋಜ್ಜೀವಿತಾಸ್ತತಸ್ತೇತು ವಾನರಾಜೋಭವನ್, ಅದು ಚಿನ್ನ ಪ್ರರೋಹಿಣಶ್ಚೈವ ವಿಶಲ್ಯಾ ಪೂರ್ವವರ್ಣಿನಃ ಔಷಧೀನಾಂ ಪ್ರಭಾವೇನ ಸರ್ವೇಪಿ ಹರಯೋಭವನ್. ಆ ಚಿನ್ನ ಪ್ರರೋಹಿಣ ಕತ್ತರಿಸಿದ್ದೆಲ್ಲ ಅವಯವಗಳು ಮತ್ತೆ ಬೆಳ್ಕೊಂಡು, ವಿಶಲ್ಯಾಹ ಅದೇನು ಗಾಯಾಗಿ ಬಾಣ ಸಿಕ್ಕೊಂಡಿದ್ವು ಎಲ್ಲ ಹೊರಗೆ ಬಂದಿದ್ದಾರೆ. ಔಷಧೀನಾಂ ಪ್ರಭಾವೇಣ, ಔಷಧಿಯ ಪ್ರಭಾವದಿಂದ ಸರ್ವೇಪಿ ಹರಯೋಭವನ್, ಎಲ್ಲ ಕಪಿಗಳು ಮತ್ತೆ ಎದ್ದು ನಿಂತ್ಕೊಂಡು. ಈಗ ನೇರವಾಗಿ ರಾಮರಾವಣರ ಯುದ್ಧ ಫೈನಲ್ ಮ್ಯಾಚ್ ಬಂತು, ಕೊನೇ ಹಂತ. ಅಥಾ ಸಸಾದೋತ್ತಮ ಪೂರುಷಂ ಪ್ರಭುಂ ವಿಮಾನಗೋ ರಾವಣ ಆಯುಧೌಘಾನ್ ಪ್ರವರ್ಷ್ಯಮಾಣೋ ರಘುವಂಶನಾಥಂ ತಮತ್ತ ಧನ್ವಾಭಿಯೋ ಸ ರಾಮಃ. ಆ ರಾವಣ ಆಸಸಾದ ಬಂದ ಉತ್ತಮ ಪುರುಷಂ ಪ್ರಭುಂ, ಪುರುಷೋತ್ತಮನಾದ ಮರ್ಯಾದಾ ಪುರುಷೋತ್ತಮನಾದ ರಾಮಚಂದ್ರ ಪ್ರಭುವಿನ ಬಳಿ ವಿಮಾನವನ್ನು ಏರಿಕೊಂಡು ಬಂದಿದ್ದಾನಂತೆ. ಮೇಲಿನಿಂದ ಬಾಣಗಳನ್ನು ಸುರಿತಾ ಇದ್ದಾನೆ. ರಾಮಚಂದ್ರ ತಲೆ ಕೆಡಿಸಿಕೊಳ್ಳಿಲ್ಲ, ತನ್ನ ಪಾಡಿಗೆ ತಾನು ಯುದ್ಧ ಭೂಮಿಯಲ್ಲಿ ಮೇಲ್ಮುಖ ಮಾಡಿ ಬಾಣ ಹೊಡಿತಾ ಇದ್ದಾನೆ. ಹೊಡೆಯುವಾಗ ಸ್ವರ್ಗದಲ್ಲಿದ್ದ ಇಂದ್ರದೇವರ ಆಲೋಚನೆ ಮಾಡಿದರಂತೆ, ನಮ್ಮ ಪ್ರಭು ಶ್ರೀರಾಮಚಂದ್ರ ಯುದ್ಧ ಮಾಡ್ತಾ ಇದ್ದಾಗ ನೆಲದ ಮೇಲೆ ನಿಂತು ಯುದ್ಧ ಮಾಡುವುದು ತರವೇ ಅಲ್ಲ. ಹಾಗಾದ್ರೆ ಏನು ಮಾಡಬೇಕು? ನನ್ನದೇ ಆಗಿರುವಂತಹ ಒಂದು ರಥವನ್ನು ಕೊಟ್ಟು ಕಳಿಸ್ತೇನೆ ಅಂತ ಹೇಳಿ ರಥವನ್ನು ಕೊಟ್ಟು ಕಳಿಸಿರಂತೆ. ಸ್ವರ್ಗದಿಂದ ಕ್ಷಣಾರ್ಧದಲ್ಲಿ ರಥವನ್ನು ನಿಂತುಕೊಂಡಿದ್ದ ಕೆಳಗಡೆ. ನೋಡ್ರಿ, ರಾಮ ವನವಾಸಿಯಾಗಿದ್ದಾರೆ. ವನವಾಸದಲ್ಲಿ ಇದ್ದಾಗ ರಾಮ ತನ್ನ ಊರಿನಿಂದ ಸೈನಿಕರನ್ನು ಕರೆಸೋ ಹಂಗಿಲ್ಲ, ರಥವನ್ನು ತರೋ ಹಂಗಿಲ್ಲ, ಆಯುಧಗಳನ್ನು ತೆಗೆದುಕೊಳ್ಳೋ ಹಂಗಿಲ್ಲ. ತನ್ನ ಬಳಿ ಇದ್ದ ಆಯುಧಗಳಿಂದಲೇ ಯುದ್ಧ ಮಾಡಬೇಕು. ಯಾರಾದರೂ ಕೊಟ್ಟರೆ ಉಪಯೋಗಿಸ್ಕೊಂಡ್ರೆ ದೋಷ ಅಲ್ಲ, ತನ್ನದೇ ಆದದ್ದನ್ನು ತರೋ ಹಂಗಿಲ್ಲ. ಹಾಗಾಗಿ ಇಂದ್ರದೇವರು ಕೊಟ್ಟು ಕಳಿಸಿರುವಂತಹ ರಥವನ್ನು ತೆಳಗೆ ಬಂದಾಗ ಏರಿದಂತೆ. ಸಮ್ಮಾನಯನ್ರಾಗವಮಾಧಿಪೂರುಷಂ ನಿರ್ಯಾತಯಾಮಾಸ ರಥಂ ಪುರಂದರಃ. ಪುರಂದರಃ ಇಂದ್ರದೇವರು ರಥವನ್ನು ಕಳಿಸಿದ್ದಾರೆ. ಪ್ರಾಯ ಹಿಂಗೇರಿ ಮಜಾ ಏನು, ರಾಮದೇವರು ರಥೋತ್ಸವ ಮಾಡಿಸಿದ್ರಿ. ಅವರಿಗೆ ಏನು ಮಾಡಿಸಿದ್ರು? ಈಗ ಇಂದ್ರದೇವರು ರಾಮದೇವರು ರಥೋತ್ಸವ ಮಾಡಿಸಿದ್ರು. ನಾವು ಅಂತಿರ್ತೀವಿ ನೋಡ್ರಿ, ಆ ಕ್ಷೇತ್ರಕ್ಕೆ ಹೋಗಿದ್ವಿ ರಥೋತ್ಸವ ಮಾಡಿಸಿದ್ವಿ, ಈ ಕ್ಷೇತ್ರಕ್ಕೆ ಹೋಗಿ ರಥೋತ್ಸವ ಮಾಡಿಸಿದ್ವಿ ಅನ್ನೋಂಗಿಲ್ಲ. ನಿಜವಾಗಿ ಎಲ್ಲಿ ರಥೋತ್ಸವ ಆಗಬೇಕು? ಯುದ್ಧ ಭೂಮಿಯಲ್ಲಿ ರಥೋತ್ಸವ ಆಗಬೇಕು. ಮಾಡಿದ್ದರ ಫಲವೇ ಏನೋ ಎನ್ನುವಂತೆ ಮುಂದೆ ಈ ಇಂದ್ರದೇವರು ಅರ್ಜುನನಾದಾಗ ಸ್ವತಃ ಕೃಷ್ಣ ಅವನೇ ರಥದ ಸಾರಥಿಯಾಗಿ ಕುಳಿತುಕೊಂಡ. ಯಾಕೆ ಸಾರಥಿಯಾಗಿ ಕುತ್ಕೊಂಡ? ಹಿಂದಿನ ಸಲ ರಥೋತ್ಸವ ಮಾಡಿಸಿದ್ದಲ್ಲಪ್ಪ ಮತ್ತೆ ಅಂಥೇಳಿ ಸಾರಥಿಯಾಗಿ ಕುತ್ಕೊಂಡು ನೋಡ್ರಿ. ಸಹಾಯುಧಂ ಮಾತಲಿ ಸಂಗ್ರಹೀತಂ. ಆ ಇಂದ್ರನ ಸಾರಥಿ ಮಾತಲಿ ಅಂತ ತಿಳಿದುಕೊಂಡು ಅವನು ಕೂಡ್ಕೊಂಡು ಬಂದಿದ್ದಾನೆ. ಸಮಾರೋಹಾಶು ಲಕ್ಷ್ಮಣಾಗ್ರಜ, ಲಕ್ಷ್ಮಣನ ಅಣ್ಣನಾಗಿರುವಂಥವನು ಏರಿದ್ದಾನೆ. ಆರುಹ್ಯ ತದ್ರಥವರಂ ಜಗದೇಕನಾಥೋ. ರಥ ಏರಿದ. ಲೋಕಾಭಯಾಯ ರಜನಿ ಚರಣಾಶ ಮಾತು. ಮಾಶು ಲೋಕಕ್ಕೆ ಅಭಯ ಕೊಡಬೇಕು ಅನ್ನುವುದಕ್ಕಾಗಿ ಈ ರಜನೀಚರನಾಶಂ ರಾವಣನನ್ನ ಕೊಲ್ಲಬೇಕು ಅನ್ನುವಂತೆ, ಕೊಲ್ಲೇಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾನೆ. ಹೆಂಗ? ಅಭ್ಯುದ್ಯಯೌ ದಶಶತಾಂಶುರಿವಾಂಧಕಾರಂ. ಸೂರ್ಯೋದಯ, ದಶಶತಾಂಶು ಅಂದರೆ ಸಹಸ್ರ ಕಿರಣ. ಸಹಸ್ರ ಕಿರಣ ಅಂದರೆ ಸೂರ್ಯ. ಸೂರ್ಯನು ಕತ್ತಲೆಯನ್ನು ಕಳೆದೇ ತೀರ್ತೀನಿ ಅಂತ ಸಂಕಲ್ಪ ಮಾಡಿ ಹೆಂಗೆ ಬಂದಿರ್ತಾನೋ ಹಂಗ ಈ ಲೋಕದಲ್ಲಿದ್ದ ಎಲ್ಲರ ಕಷ್ಟವನ್ನು ಕಳೆದೇ ತೀರ್ತೀನಿ. ಲೋಕಾನಶೇಷತೈಮಾನ್ ನಿಗರಂತ ಮುದ್ಯನ್. ಕತ್ತಲೆ ಲೋಕವನ್ನೆಲ್ಲ ನುಂಗಿ ಕೂತಿತ್ತು. ಸೂರ್ಯ ಬಂದು ಆ ಕತ್ತಲೆಯನ್ನೆಲ್ಲ ಹೊಡೆದು ಓಡಿಸಿದಂತೆ ರಾಮ ರಾವಣನನ್ನು ಹೊಡೆದು ಓಡಿಸ್ತಾ ಇದ್ದಾನೆ. ಆಯಾಂತಮೀಕ್ಷರಜನೀಚರ ಲೋಕನಾಥ ಶಸ್ತ್ರಾಣ್ಯಥಾಸ್ತ್ರ ಸಹಿತಾನಿ ಮುಮೋಚ ರಾಮೇ. ರಾಮಸ್ತುತಾನಿ ವಿನಿಕೃತ್ಯ ನಿಜೈರ್ಮಹಾಸ್ತ್ರೈ ತಸ್ಯೋತ್ತಮಾಂಗದಶಕಂ ಯುಗಪನ್ಯಕೃಂತ. ರಾಮ ತನ್ನ ಕಡೆಗೆ ಬರ್ತಾ ಇರೋದನ್ನು ನೋಡಿ ರಾಕ್ಷಸೇಶ್ವರನಾದ ರಾವಣ ಅವನ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡುತ್ತಾನೆ.
ರಾಮ ಅವನ್ನೆಲ್ಲ ತೆಗೆದು ಹಾಕಿ ಒಂದೇ ಒಂದು ಸಲಕ್ಕೆ ಬಾಣಕ್ಕೆ ಅವನ 10 ತಲೆಗಳನ್ನು ಕತ್ತರಿಸಿ ಹಾಕಿಬಿಟ್ಟ. 10 ತಲೆಗಳು. ಯಾವಾಗಲೂ 24/7 10 ತಲೆ ಇಟ್ಕೊಂಡು ಹೇಳ್ತಿದ್ದಂತ್ರಿ ಅವ. ಅದಕ್ಕೆ ದಶ ಅನ್ನವ. ನನಗೆ ಭಯ ಆಗ್ತದ್ರಿ. ನಿಮ್ಗೆ ಯಾಕ್ರಿ ಭಯ ಆಚಾರ? ಅಲ್ಲ, ನಮಗೆ ಒಂದು ದಿಂಬು ಇರ್ತದ, ಒಂದು ತಲೆ ಇರ್ತದ. ಒಂದು ತಲೆದಿಂಬು, ಒಂದು ತಲೆ ಬರೋಬ್ಬರದ ಹೊಳ್ಯಾಡಬಹುದು. 10 ದಿಂಬು ತಲೆ ಇಟ್ಕೊಂಡು ಹೆಂಗೆ ಹೊಳ್ಯಾಡ್ತಿದ್ದ, ಹೆಂಗೆ ಮಲಗ್ತಿದ್ನೋ ಎಲ್ಲರ. ನನಗೆ ಹಸಿ ಮಟ್ಟಿಗೆ ಹೊಳ್ಯಾಡೇ ಇಲ್ಲ ಜೀವನದೊಳಗೆ. ಪುಣ್ಯಾತ್ಮ ಹಿಂಗೆ ಬಿದ್ದರೆ ಹಿಂಗೆ ಬಿದ್ದಿರ್ಬೇಕು. ಹೌದ್ರಿ, ಹಿಂಗೆ ಹೊಳೆದ್ರೆ ಹೆಂಗೆ ನಿಲ್ಬೇಕು? ಅದೆಲ್ಲ ಟ್ರ್ಯಾಂಗಲ್ ನಿಂತ ನಿಲ್ಬೇಕಾಗ್ತದೆ. ಹಿಂಗೆ ಉಪಯೋಗದ ಅದಕ್ಕೆ ಹಂಗಿತ್ತು. ಅಥವಾ ಆ ತಲೆಗಳನ್ನು ಮಲಗುವ ಕಾಲದಲ್ಲಿ ಮರೆ ಮಾಡಿ ಎದ್ದಾಗ ಮತ್ತೆ ಇಟ್ಕೊಳ್ತಿದ್ನೋ ಏನೋ, ಹಿಂಗಿರಬೇಕು. ಅಂತೂ 10 ತಲೆಗಳನ್ನು ಕತ್ತರಿಸಿ ಹಾಕಿಬಿಟ್ಟ. ಎಲ್ಲ ಕೇಕೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ರಾವಣ ಸತ್ತ ಅಂತ ತಿಳ್ಕೊಂಡು ಹೇಳಿ ಸಾಯಿಲ್ರಿ ಅವ. ಯಾಕ? ಕೃತ್ತಾನಿ ತಾನಿ ಪುನರೇವ ಸಮುತ್ಥಿತಾನಿ ದೃಷ್ಟ್ವಾ ವರಾಕ್ಷತಧೃತೆ ಹೃದಯಂ ಬಿಭೇದ ಬಾಣೇನ ವಜ್ರ ಸದೃಶೇನ ಸಭಿನ್ನ ಹೃತ್ಕೋ ರಕ್ತಂ ವಮನ್ಯ ಪರದಾಶು ಮಹಾವಿಮಾನಾತ್. ಹಂಗೆ ಕತ್ತರಿಸಿದ ತಲೆಗಳು ಪುನಃ ಚಿಗುರ್ಕೊಂಡು ನಿಂತ್ಕೊಂಡು ಅಂತ. ಹಿಂಗೆ ನಾವು ಗಿಡ ಪಡ ಕತ್ತರಿಸಿ ಹಾಕಿದ್ರೆ ಮುಂದೆ ಒಂದು ವಾರದಾಗ ಹೆಂಗೆ ಬೆಳ್ಕೊಂಡು ನಿಲ್ತಾವ, ಹಂಗೆ ಕ್ಷಣಾರ್ಧದಲ್ಲಿ 10 ತಲೆಗಳು ಹೋಗಿದ್ದಿದ್ರೆ ಮತ್ತೆ 10 ತಲೆಗಳು ಬಂದು ನಿಂತ್ಕೊಂಡು ಇವು ಕಪಿಗಳಂದು. ಮತ್ತು ಇದು ಮ್ಯಾಚ್ ಮುಗಿಯಂಗಿಲ್ಲ ಅಂದ್ರೆ ಇವರು ಒಂದು ವೈಡ್ ಬಾಲು, ಒಂದು ನೋ ಬಾಲು, ಒಂದು 6 ಹಾಕ್ಬೋದು. ಎಂದು ಮುಗಿಬೇಕು ಇವೆಲ್ಲ ಮ್ಯಾಚ್ ಇವು. ಹೆಂಗೆ ಅದಕ್ಕೆ ಹಂಗೆ ಬರ್ತಿದ್ವು ಅಂದರೆ ವರಧತೆ ಶತಧತೆ ವರಾತ್, ಬ್ರಹ್ಮದೇವರ ವರದಿಂದ ಬರುವಂಥದ್ದಾಗಿತ್ತು. ರಾಮ ಅಂದ, ಒಂದು ಬಾರಿ ತಲೆ ಕತ್ತರಿಸಿ ತಲೆ ಬೆಳೆದಿದೆ ಅಂತ ತೋರಿಸಿದ್ದೀನಿ, ಈಗ ಇನ್ನೊಂದು ಬಾಣ ಬಿಡ್ತೀನಿ ಅಂತ ಹೇಳಿ ಬಾಣೇನ ವಜ್ರ ಸದೃಶೇನ ಸಭಿನ್ನ ಹೃತ್ಕಃ, ಅದು ಬಾಣವನ್ನು ತೆಗೆದುಕೊಂಡು ಹೃದಯಕ್ಕೆ ಹಾಕಿದ್ದಾನೆ. ಹೃದಯವನ್ನು ಸೀಳಿ ಹೋಯಿತು, ರಕ್ತವನ್ನು ಕಾರಿಕೊಂಡು ರಾವಣ ಸತ್ತು ಹೋದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ರಾಮಚಂದ್ರ ರಾವಣನ ಸಂಹಾರ ಮಾಡಿದ್ದಾನೆ. ಮಹಾವಿಮಾನಾತ್ ನೆಪತತ್, ಆ ಪುಷ್ಪಕ ವಿಮಾನದಿಂದ ಮೇಲಿನಿಂದ ಕೆಳಗೆ ಬಿದ್ದಂತೆ. ನೋಡ್ರಿ, ಎಲ್ಲರೂ ನೋಡ್ತಾ ಇರುವಾಗಲೇನೆ ಆ ವಿಮಾನದಿಂದ ಬಿದ್ದ ಎಲ್ಲ ರಾಕ್ಷಸರ ಜಂಘಾಬಲ ಉಳಿದು ಹೋಯಿತು. ನಮ್ಮ ರಾಜನೇ ಸತ್ತು ಹೋಗಿದ್ದ, ನಾವೇನು ಮಾಡಬೇಕು ಅಂತ. ಅಂತೂ ಅವನು ಮಾಡಿದ ಕರ್ಮ ಪ್ರತ್ಯಕ್ಷವಾಗಿ ಅನುಭವಿಸುವಂತಹದ್ದಾಯಿತು. ಎಷ್ಟು ಋಷಿಗಳಿಗೆ, ಎಷ್ಟು ದೇವತೆಗಳಿಗೆ, ಎಷ್ಟು ಸ್ತ್ರೀಯರಿಗೆ, ಎಷ್ಟೆಲ್ಲ ಜನರಿಗೆ ಹಿಂಸೆಯನ್ನು ಕೊಟ್ಟು ಮನಸ್ಸಿಗೆ ವೇದನೆಯನ್ನು ಉಂಟು ಮಾಡಿ ತಾನೊಬ್ಬರು ಭೋಗದಲ್ಲಿ ಬೆರಿಬೇಕು. ಕಂಡ ಹೆಣ್ಣುಗಳೆಲ್ಲ ನನ್ನ ಭೋಗದ ವಸ್ತುಗಳು ಅಂತ ಭಾವಿಸಿ ಮನೆಯಲ್ಲಿ ತಂದು ಒಡ್ಡಿದ ರಾವಣನಿಗೆ ಕೊನೆಯಲ್ಲಿ ಎಂಥ ಸ್ಥಿತಿ ಬಂತು. ಅದೆಲ್ಲದರ ಶಾಪ, ಅದೆಲ್ಲದರ ಪಾಪದ ಕೊನೆ ಫಲ ಎಲ್ಲಾಗಿತ್ತು. ಸೀತೆಯನ್ನು ಮುಟ್ಟಬಾರದಾಗಿತ್ತು, ಅವನು ಮುಟ್ಟಿದ್ದಕ್ಕೆ ಇದೆಲ್ಲ ಆಯಿತು ಅಂತ ತಿಳಿಸಿಕೊಡ್ತಾರೆ. ತಸ್ಮಿನ್ ಹತೆ ಜಗತಾಂ ಪರಮ ಪ್ರತೀಪೇ ಶಿವೇನ ಸಹಿತ ಸಕಲೋಕಪಾಲೈಃ ಅಭ್ಯೇತ್ಯ ಪಾದಯುಗಲಂ ಶಿರ ಜಗದೇಕ ಭರ್ತು ರಾಮಸ್ಯ ಭಕ್ತಿ ಭರಿತ ಶಿರಸ ನರಾಮ. ಯಾವಾಗ ರಾವಣನ ಸತ್ರು, ರಾವಣನ ಸಾಯಿಸಿದ, ಅದಕ್ಕೆ ಒಂದು ಮಜಾ ಅದರಿ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ ಅವರು. ಏನು? ರಾಮ ರಾವಣ ಯುದ್ಧ ಆಡಿದ್ರಲ್ಲ ಹೆಂಗಿತ್ತು ಅಂತ ಯಾರೋ ಕೇಳಿದ್ರಂತೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತ ಒಂದು ಶ್ಲೋಕ. ಇನ್ನೊಬ್ರು ದೃಷ್ಟಾಂತ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ. ರಾಮ ರಾವಣ ಹೆಂಗೆ ಯುದ್ಧ ಮಾಡಿದ್ರು ಹೇಳ್ರಿಪ್ಪ ಅಂತಂದ್ರೆ ಈ ಊರಿನಾಗಿನ ಇಬ್ರು ಆಡಿದವರು ಅಂತ ಗುಂಡಾಗಳು ಪುಡಿ ರೌಡಿಗಳು ಆಡಿದ್ರು ಅಂತ ಹೇಳಿ ಬರ್ತ ಏನು? ಬರೋದಿಲ್ಲ. ಯಾಕ? ಗಗನಂ ಗಗನ ಆಕಾರಂ, ಆಕಾಶ ಹೆಂಗದ ಅಂತ ಕೇಳಿದ್ರೆ ಆಕಾಶದ ಹೆಂಗದ ಅಂತ ಹೇಳಬೇಕು ಹೊರತಾಗಿ ಬೇರೆ ಏನು ಹೇಳಿ ಬರೋದಿಲ್ಲ ನಿಮ್ಗೆ. ಹೇಳ್ರಿ ನೋಡಂತ ಆಕಾಶ ಹೆಂಗದ ಅಂದ್ರೆ ನಮ್ಮ ಮನೆ ಆಟೋದಲ್ಲಿ ಹೆಂಗದ ಅಂತ ಹೇಳಿ ಬರ್ತದೆ? ಬರೋದಿಲ್ಲ. ಸಾಗರ ಸಾಗರೋಪಮಃ, ಸಾಗರ ಹೇಗಿದೆ ಅಂತ ಕೇಳಿದ್ರೆ ಸಾಗರ ಹೆಂಗದ? ಸಾಗರ ಹಂಗದ. ನಮ್ಮನೆ ಸಿಂಟೆಕ್ಸ್ ಇದ್ದಂಗೆ ಅನ್ಬಾರ್ದ್ರಿ. ಮತ್ತೆ ಗಂಗಾಜಲ್ ಸಿಂಟೆಕ್ಸ್ ಹಂಗಲ್ಲ. ಹಂಗ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಇವ, ರಾಮ ರಾವಣರ ಯುದ್ಧ ರಾಮ ರಾವಣ ಯುದ್ಧದಂತೆ ಇದೆ ಅಂತ ಹೇಳಿದ್ದಾರೆ. ಎಲ್ಲ ದೇವತೆಗಳು ಬಂದಿದ್ದಾರೆ. ಬ್ರಹ್ಮದೇವರು ಸ್ವತಃ ರುದ್ರದೇವರಿಂದ ಕೂಡಿಕೊಂಡು ಬಂದು ಸಾಷ್ಟಾಂಗವೆರಗಿ ರಾಮನ ಪಾದ ಹಿಡಿದು ನಮಸ್ಕಾರ ಮಾಡಿದರಂತೆ ಬ್ರಹ್ಮದೇವರು. ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತು ರಾಮಸ್ಯ ಭಕ್ತಿ ಭರಿತ ಶಿರಸ ನನಾಮ. ಆ ಪಾದ ಹಿಡ್ಕೊಂಡು ವಿಚಾರ ಮಾಡ್ರಿ. ಹನುಮಂತ ದೇವರಂತರೂ ಇಲ್ಲೇ ಇದ್ದಾರೆ. ಬ್ರಹ್ಮದೇವರು ಬಂದರು, ರುದ್ರದೇವರು ಬಂದಿದ್ದಾರೆ, ಇಂದ್ರಚಂದ್ರ ದೇವತೆಗಳು ಬಂದಿದ್ದಾರೆ. ಎಲ್ಲರೂ ಬಂದು ರಾಮನ ಪಾದ ಹಿಡಿದು 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 ನಮಸ್ಕಾರ ಮಾಡ್ತಾ ಇದ್ದಾರೆ. ಮಹೋಪಕಾರ ಜಗತ್ತಿಗೆ ಮಾಡಿದ್ದು. ರಾವಣನಂತಹ ದುಷ್ಟನ ಸಂಹಾರ ಮಾಡಿದ್ದಿ, ತ್ರಿಲೋಕ ವಿಜಯಿ, ಚತುರ್ದಶ ವಿಜಯಿ, ಜಗತ್ಪ್ರಭು ಸ್ವಾಮಿ ನೀನು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಅವರೇನು ಸ್ತೋತ್ರ ಮಾಡಿದ್ರು ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.